ಹೇ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ 2-3 ಮಾರ್ಕ್ನ ಇಂಪಾರ್ಟೆಂಟ್ ಕ್ವೆಶನ್ಸ್ ಹಾಕಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ನೋಡಿ ಹೆಂಗಾಗ್ಬಿಟ್ಟಿದೆ ಅಂದರೆ MCQಗಳನ್ನು ಮಾಡ್ತಾ ಕುಂತ್ರೆ 2-3 ಮಾರ್ಕ್ದು ಅಪ್ಲೋಡ್ ಮಾಡಲಿಕ್ಕಾಗಲ್ಲ. ಸೊ 2-3 ಮಾರ್ಕ್ದು ಇವಾಗ ನಾನು ಪ್ರಿಪೇರ್ ಮಾಡಿದೆ ನಿಮಗೋಸ್ಕರ ಅಂತ. ಇವಾಗ MCQ ಇವಾಗ ಮಾಡಲಿಕ್ಕಾಗಲಿಲ್ಲ. ಸೊ MCQ ನಾಳೆ ಅಪ್ಲೋಡ್ ಮಾಡ್ತೀನಿ ಉಳಿದಿರೋ ಚಾಪ್ಟರ್ಸ್ದು. ಆ್ಯಂಡ್ 2-3 ಮಾರ್ಕ್ ಕ್ವೆಶನ್ಸ್ದು 6 ಚಾಪ್ಟರ್ಸ್ದು ಸದ್ಯಕ್ಕೆ ವಿತ್ ಆನ್ಸರ್ ನಾನು ಪ್ರಿಪೇರ್ ಮಾಡಿದ್ದೀನಿ. ಕ್ವಶನ್ಸ್ ಆಗಿದ್ದರೆ ಅಪ್ಲೋಡ್ ಮಾಡಿಬಿಡ್ತಾ ಇದ್ದೆ, ಬೇಗನೆ ರೆಡಿನೇ ಇತ್ತು ಹೇಗಿದ್ರು PDF. ಬಟ್ ವಿತ್ ಆನ್ಸರ್ಸ್ ನಾನು, ಯಾಕಂದರೆ ಕೆಲವೊಂದಿಷ್ಟು ನೋಟ್ಸ್ ನಾನೇನು ಕೊಟ್ಟಿದ್ದೀನಲ್ಲ, ನೋಟ್ಸಲ್ಲಿ ಕೆಲವೊಂದಿಷ್ಟು ಕ್ವಶನಿಗೆ ಆನ್ಸರ್ ಸಿಗಲ್ಲ ನಿಮಗೆ. ಅದಕ್ಕೆ ನಾನು ಏನು ಮಾಡಿದೆ, ಕೂತ್ಕೊಂಡು ಅವಕ್ಕೆಲ್ಲ ಆನ್ಸರ್ಸ್ನ ಹುಡುಕಿ ಆನ್ಸರ್ಸ್ ನಿಮಗೆ ಸೇರಿಸೋದಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಸೊ ಇರಲಿ, ಸ್ವಲ್ಪ ಟೈಮ್ ತೊಗೊಂಡ್ರು ಚಿಂತೆ ಇಲ್ಲ, ನಿಮಗೆ ಬೆಸ್ಟ್ ಮೆಟೀರಿಯಲ್ನೇ ಪ್ರೊವೈಡ್ ಮಾಡಬೇಕು. ನಿಮ್ಗೆ ಇವಾಗ ಟೈಮ್ ಇಲ್ಲ ಆನ್ಸರ್ಸ್ ಎಲ್ಲ ಹುಡುಕ್ಲಿಕ್ಕೆ ಅಂತ ಹೇಳಿನೇ ನಾನು ನಿಮಗೆ ಫಸ್ಟ್ ಚಾಪ್ಟರು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸು, ಹ್ಯೂಮನ್ ರಿಪ್ರೊಡಕ್ಷನ್ನು, ರಿಪ್ರೊಡಕ್ಟಿವ್ ಹೆಲ್ತು, ಈ 3 ಚಾಪ್ಟರ್ದು ಕಂಪ್ಲೀಟ್ ನೋಟ್ಸ್ ಇದೆ. ಆಮೇಲೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರ್ನ ನೋಟ್ಸನ್ನು ಹಾಕಿದ್ದೀನಿ. ಅದಾದ ನಂತರ ನೆಕ್ಸ್ಟು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ದು ಇವಾಗ ವಿತ್ ಆನ್ಸರ್ಸ್ ನಾನು ಅಪ್ಲೋಡ್ ಮಾಡ್ತೀನಲ್ಲ, ಅದರಲ್ಲೆಲ್ಲ ಕವರಾಗಿ ಹೋಗ್ಬಿಡುತ್ತೆ. ನೋಡಿ ಈಗಾಗಲೇ ನಾನು MCQ ಫಸ್ಟ್ ಚಾಪ್ಟರು, ಸೆಕೆಂಡ್ ಚಾಪ್ಟರು, ಥರ್ಡ್ ಚಾಪ್ಟರ್ದು MCQ ಮುಗಿದಿದೆ. ಆ್ಯಂಡ್ 5 ಮಾರ್ಕ್ನ ಕ್ವಶನ್ಸ್ ಅಂತೂ ಯಾವ್ಯಾವ ಚಾಪ್ಟರ್ಸಿಂದ ಬರುತ್ತೆ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಉಳಿದಿದ್ದು 2-3 ಮಾರ್ಕ್ ಆಗಿತ್ತು. ಸೊ ಕರೆಕ್ಟಾಗಿ ಒಂದಿಷ್ಟು ಚಾಪ್ಟರ್ಸ್ ನಾನೇನು ನಿಮ್ಗೆ 8 ಚಾಪ್ಟರ್ಸ್ ಕೊಟ್ಟಿದ್ದೀನಲ್ಲ, 8 ಚಾಪ್ಟರ್ಸ್ದು ನಿಮಗೆ 1 ಮಾರ್ಕು, 2-3 ಮಾರ್ಕು, 5 ಮಾರ್ಕ್ ಎಲ್ಲನೂ ಕವರ್ ಮಾಡಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಆಗಿತ್ತು. ಸೊ ದಟ್ಸ್ ವೈ ಸ್ವಲ್ಪ ಟೈಮ್ ತೊಗೊಂಡ್ರು ಚಿಂತೆ ಇಲ್ಲ ಅಂತ ಮಾಡಿದ್ದೀನಿ. ಸೊ ನೋಡೋಣ ಇವಾಗ 2-3 ಮಾರ್ಕ್ನ ಇಂಪಾರ್ಟೆಂಟ್ ಕ್ವಶನ್ಸು ಏನು ಅಂತ ಹೇಳಿ. ಫಸ್ಟು ಚಾಪ್ಟರ್ 1 ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಎಸ್, ಲೇಯರ್ಸ್ ಆಫ್ ಮೈಕ್ರೋಸ್ಪೊರಾಂಜಿಯಮ್ 4 ಲೇಯರ್ಸ್ ಇದೆ. ಎಪಿಡರ್ಮಿಸ್, ಎಂಡೋಥೀಶಿಯಮ್, ಮಿಡಲ್ ಲೇಯರ್ಸ್ ಆ್ಯಂಡ್ ದೆನ್ ಟೆಪೆಟಮ್. ನೆಕ್ಸ್ಟ್ ಹೌ ಡಸ್, ಇದ್ರದ್ದು PDF ಹಾಕ್ತೀನಿ ನಾನು, ಚಿಂತೆ ಮಾಡಬೇಡ್ರಿ. ಟೆಲಿಗ್ರಾಮಲ್ಲಿರೋ ಮಕ್ಕಳಿಗಂತೂ ಈಸಿಯಾಗಿ ಸಿಕ್ಬಿಡುತ್ತೆ. ಉಳಿದಿರೋರಿಗೆ ಸ್ವಲ್ಪ ನಾನು ಡ್ರೈವಿಗೆ ಅಪ್ಲೋಡ್ ಮಾಡಿ ಸ್ವಲ್ಪ ಅದು ಕೆಲಸ ಹಿಡಿಯುತ್ತೆ. ವಿಲ್ ಟ್ರೈ ಟು ಅಪ್ಲೋಡ್ ನಿಮಗೆ ಯೂಟ್ಯೂಬಲ್ಲೇ ಸಿಗೋ ತರಹ ಮಾಡ್ತೀನಿ PDF. ನೆಕ್ಸ್ಟ್, ಹೌ ಡಸ್ ಪಾಲಿನೇಷನ್ ಅಚೀವ್ಡ್ ಇನ್ ವ್ಯಾಲಿಸ್ನೇರಿಯಾ ಆ್ಯಂಡ್ ಸೀ ಗ್ರಾಸಸ್. ಸೊ ದಿಸ್ ಈಸ್ ದ ಆನ್ಸರ್. ಇವಾಗ ನಾನು ಅದನ್ನ ಹೇಳ್ತಾ ಕೂಡಲ್ಲ ಮಕ್ಕಳೇ, ಯಾಕಂದರೆ ನಿಮಗೂ ಗೊತ್ತು ಟೈಮ್ ಆಗುತ್ತೆ ಅಂಥೇಳಿ. ಸೊ ನೋಡಿಕೊಂಡು ಓದ್ಕೊಳ್ಳಿ, ಇಲ್ಲ ಸ್ಕ್ರೀನ್ಶಾಟ್ ತೊಗೊಳ್ತಿರೋ ಹೆಂಗೆ ಮಾಡ್ತಿರೋ PDF ಇವ್ರಿಗಂತೂ ಹಾಕ್ತೀನಿ. ಟೆಲಿಗ್ರಾಮಲ್ಲಿ ಜಾಯ್ನ್ ಆದರೆ ಒಳ್ಳೆಯದು. ನೆಕ್ಸ್ಟ್, ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಅಂದ್ರೇನು, ಅದರ ಸಿಗ್ನಿಫಿಕೆನ್ಸ್ ಅಂದರೆ ಏನು. ನೆಕ್ಸ್ಟ್, ವಾಟ್ ಆರ್ ಫಾಲ್ಸ್ ಫ್ರೂಟ್ಸ್, ಅದಕ್ಕೆ ಎಕ್ಸಾಂಪಲನ್ನು ಕೊಡಿ. ಸ್ಪೋರೋಪೊಲಿನಿನ್ is one of the most resistant organic material known. Justify. Next, 3 ಮಾರ್ಕ್ನ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ರೈಟ್ 3 ಅಡ್ವಾಂಟೇಜಸ್ ಆಫರ್ಡ್ ಬೈ ಸೀಡ್ಸ್ ಟು ಎಂಜಿಯೋಸ್ಪರ್ಮ್ಸ್. ಇದು ನಾನು ಕೊಟ್ಟಿರೋ ನೋಟ್ಸಲ್ಲಿಲ್ಲ, ಹಾಗಾಗಿ ನಿಮಗೆ ಇವೆಲ್ಲ ಕ್ವಶನ್ಸ್ನ ನಾನು ಕೊಡ್ತಾ ಇದ್ದೀನಿ. ನೆಕ್ಸ್ಟ್, ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಆರ್ ಇನ್ವೇರಿಯಬಲಿ ಆಟೋಗ್ಯಾಮಸ್. ಯಾಕೆ ಬರೀ ಆಟೋಗೆಮಿನೇ ಆಗುತ್ತೆ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸಲ್ಲಿ. ಈಗಾಗಲೇ MCQ ಎಲ್ಲ ನೋಡಿದರೆ, ನಂದು ಡಿಫ್ರೆನ್ಸಸ್ ಬಿಟ್ವೀನ್ ಕ್ವಶನ್ಸ್ ನೋಡಿದರೆ ನಿಮ್ಗೆ ಆಗಲೇ ಗೊತ್ತಾಗ್ಬಿಟ್ಟಿರ್ತೈತಿ. ಆ್ಯಂಡ್ ಇನ್ನೊಂದು ಹೇಳೋದು ಮರ್ತೆ ನಾನು, 2-3 ಮಾರ್ಕಲ್ಲಿ ಡಿಫ್ರೆನ್ಸಸ್ ಬಿಟ್ವೀನ್ ಕೇಳ್ತಾರೆ. ಸೊ ಇದ್ರದ್ದು ಡಿಫ್ರೆನ್ಸಸ್ ಎಲ್ಲ ನಾನು ಡಿಫ್ರೆನ್ಸಸ್ದು ಸಪ್ರೇಟ್ ವೀಡಿಯೋ ಇದೆಯಲ್ಲ, ಅದನ್ನು ನೋಡ್ಕೊಳ್ರಿ. ಅದರಲ್ಲಿ ವಿತ್ ನೋಟ್ಸ್ ಇದೆ ಅದರಲ್ಲಿ. ಸೊ ಯು ಕ್ಯಾನ್ ರೈಟ್. ನೆಕ್ಸ್ಟ್, ಆಟೋಗೆಮಿ ಅಂದ್ರೇನು, 2 kinds ಆಫ್ ಫ್ಲವರ್ಸ್ ದಟ್ ಎಕ್ಸಿಬಿಟ್ ಆಟೋಗೆಮಿ. ಹಿಂಗೆ ಬಂದ ತಕ್ಷಣ ಏನಂತ ಗೊತ್ತಾಗಲ್ಲ, ನಥಿಂಗ್ ಬಟ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಮತ್ತು ಚಾಸ್ಮೋಗ್ಯಾಮಸ್ ಫ್ಲವರ್ ಅಂತ ಬರೀಬೇಕಷ್ಟೇ. ನೆಕ್ಸ್ಟ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೇನ್. ನೋಡಿ ಈ ರೀತಿಯಾಗಿ ಅದಕ್ಕೆ 2 ಲೇಯರ್ಸ್ ಇರುತ್ತೆ, ಇಂಟೈನು, ಎಕ್ಸೈನು, ಯಾವ್ಯಾವುದರಿಂದ ಮಾಡಲ್ಪಟ್ಟಿದೆ. ಆ್ಯಂಡ್ ಲಾರ್ಜರ್ ವೆಜಿಟೇಟಿವ್ ಸೆಲ್ ಇರುತ್ತೆ, ಅದರಲ್ಲಿ ಡೆನ್ಸ್ ಸೈಟೋಪ್ಲಾಸಮ್ ಇರುತ್ತೆ. ಸ್ಮಾಲರ್ ಜನರೇಟಿವ್ ಸೆಲ್ಲಲ್ಲಿ 2 ಮೇಲ್ ಗ್ಯಾಮೆಟ್ಸ್ ಇರುತ್ತೆ. ಡೈಗ್ರಾಮನ್ನು ನೋಡ್ಕೊಂಡಿರಿ. ಓಕೆ. ನೆಕ್ಸ್ಟ್, ಡ್ರಾ ನೀಟ್, 2 ಮಾರ್ಕ್ಸಿಗೆ ಕೇಳ್ತಾ ಇರೋದನ್ನು. ನೀಟ್ ಲೇಬಲ್ ಡೈಗ್ರಾಮ್ ಆಫ್ ಲಾಂಗಿಟ್ಯೂಡ್ನಲ್ ಸೆಕ್ಷನ್ ಆಫ್ ಟಿಪಿಕಲ್ ಫ್ಲವರ್. ಓಕೆ. ಸೊ ಇದರ ಡೈಗ್ರಾಮ್ 2 ಮಾರ್ಕ್ಸಿಗೆ, 3 ಮಾರ್ಕ್ಸಿಗೆ ಕೇಳ್ಬೋದು. ನೆಕ್ಸ್ಟ್, ವಾಟ್ ಈಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಆ್ಯಂಡ್ ಸ್ಟೆಪ್ಸ್. ಇದು ನಾನು ಹಾಕಿರೋ ನೋಟ್ಸಲ್ಲಿದೆ. ಓಕೆ. ಸೊ ಎಸ್, ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂದರೆ ಏನು, ಎಮ್ಯಾಸ್ಕ್ಯುಲೇಷನ್ ಅಂದ್ರೇನು, ಬ್ಯಾಗಿಂಗ್ ಅಂದ್ರೇನು, ರೀಬ್ಯಾಗಿಂಗ್ ಅಂದ್ರೇನು. ಸೊ ದೀಸ್ ಆರ್ ದ ಸ್ಟೆಪ್ಸ್. ನೆಕ್ಸ್ಟ್, ನೀಟ್ ಲೇಬಲ್ಡ್ ಡೈಗ್ರಾಮ್ ಆಫ್ ಯಂಗ್ ಆ್ಯಂಥರ್. ಓಕೆ, ದಟ್ ಈಸ್ ನಥಿಂಗ್ ಬಟ್ ಮೈಕ್ರೋಸ್ಪೊರಾಂಜಿಯಮ್ನ ಡೈಗ್ರಾಮ್. ನೆಕ್ಸ್ಟ್, ಮೆಗಾಸ್ಪೊರೋಜೆನ್ಸಿಸ್ ಅಂದ್ರೇನು, ಮೈಕ್ರೋಸ್ಪೊರೋಜೆನ್ಸಿಸ್ ಅಂದ್ರೇನು. ಸೊ 3 ಮಾರ್ಕ್ಸಿಗೆ ಕೇಳಿರೋದ್ರಿಂದ ನಾನು ಕೊಟ್ಟಿರೋ ನೋಟ್ಸ್ ನಿಮಗೆ ಸಾಕಾಗುತ್ತೆ. ಟೆಲಿಗ್ರಾಮಲ್ಲಿ ಇದೆ ಅಲ್ವಾ, ಆ ನೋಟ್ಸಲ್ಲಿ ನಿಮ್ಗೆ ಇದಕ್ಕೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್, ಇನ್ನು ಉಳಿದಿರೋ 5 ಮಾರ್ಕ್ಸ್ದು ಸೊ ಯು ಹ್ಯಾವ್ ಟು ಸ್ಟಡಿ. ಆ್ಯಂಡ್ ನಿಮ್ಗೆ ಅದಕ್ಕೂ ಈವನ್ ನಾನು ಕೊಟ್ಟಿರೋ ನೋಟ್ಸ್ ನೋಡ್ಕೊಂಡ್ರಿ ಅಂತಂದರೆ ಅದಕ್ಕೂ ನಿಮಗೆ ಆನ್ಸರ್ ಸಿಗುತ್ತೆ. ಅದರಲ್ಲೆಲ್ಲ ನೀಟಾಗಿ ಔಟ್ ಬ್ರೀಡಿಂಗ್ ಡಿವೈಸಸ್ಸು, ಹೇಗೆ ಡೆವಲಪ್ಮೆಂಟಲ್ ಸ್ಟೇಜಸ್ಸು, ಆಯಿತಾ, ಫೀಚರ್ಸ್ ಆಫ್ ವಿಂಡ್ ಪಾಲಿನೇಟೆಡ್, ಇನ್ಸೆಕ್ಟ್ ಪಾಲಿನೇಟೆಡ್, ಡಬಲ್ ಫರ್ಟಿಲೈಸೇಷನ್ ಅಂದರೆ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ ಮಕ್ಕಳ.
ವೆಲ್ ನೆಕ್ಸ್ಟ್ ಇವಾಗ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ದು ಆಗಲೇ 1 ಮಾರ್ಕ್ದು ನಾನು MCQ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ, ಸೊ 1 ಶಾರ್ಟ್ ವಿಡಿಯೋ ಅದರಲ್ಲಿದೆ, ಇದಕ್ಕೆಲ್ಲ ಆನ್ಸರ್ಸ್ ಮಾಡಿದ್ದೀನಿ ನೋಡಿ, ನೋಡ್ಕೊಂಡ್ಬಿಡಿ. ನೆಕ್ಸ್ಟ್ ಡಿಫ್ರೆನ್ಸಸ್ ಹೇಳಿದ್ನಲ್ಲ, ಸಪ್ರೇಟ್ ವಿಡಿಯೋ ಇದೆ. ನೆಕ್ಸ್ಟ್ ಉಳಿದಿರೋ 2 ಮಾರ್ಕ್ ಕ್ವಶನ್ಸ್. ಆಕ್ಸೆಸರಿ ಡಕ್ಟ್ಸ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ವ್ಯಾಸ್ ಎಫರೆನ್ಷಿಯಾ, ಎಪಿಡಿಡೈಮಿಸ್, ವ್ಯಾಸ್ ಡಿಫರೆನ್ಸ್, ರಿಟೇಟೆಸ್ಟಿಸ್, MCQನಲ್ಲಿ ಕೇಳ್ತಾರೆ ಕ್ವಶನ್ ಹೇಗೆ ಅಂತ ಹೇಳಿದ್ದೆ. ಆಕ್ಸೆಸರಿ ಗ್ಲ್ಯಾಂಡ್ಸ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಸೆಮೈನಲ್ ವೆಸಿಕಲ್, ಪ್ರೋಸ್ಟೇಟ್ ಗ್ಲ್ಯಾಂಡ್, ಬಲ್ಬೋಯುರಿಥ್ರಲ್ ಗ್ಲ್ಯಾಂಡ್. ಇದರ ಫಂಕ್ಷನ್ಸು ನೋಟ್ಸಲ್ಲಿ ನಾನು ಹಾಕಿದ್ದೀನಲ್ಲ ಟೆಲಿಗ್ರಾಮಲ್ಲಿ, ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ದು ಅದರಲ್ಲಿ ಸಿಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ಕೊಲೋಸ್ಟ್ರಮ್, ಅದರ ಇಂಪಾರ್ಟೆನ್ಸನ್ನು ಕೇಳ್ತಾರೆ, ನೋಟ್ಸಲ್ಲಿದೆ. ನೆಕ್ಸ್ಟ್ ಟೆಸ್ಟಿಸ್ಗಳು ಯಾಕೆ ಅಬ್ಡೋಮಿನ್ನ ಹೊರಗಡೆ ಇದೆ, ಸ್ಕ್ರೋಟಮಲ್ಲಿ ಯಾಕೆ ಲೊಕೇಟ್ ಆಗಿರುತ್ತೆ, ನೋಟ್ಸಲ್ಲಿದೆ ನೋಡಿ. ದಟ್ ಈಸ್ ಟು ಮೇಂಟೈನ್ ದ ಲೋವರ್ ಟೆಂಪ್ರೇಚರ್ 2 to 2.5 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ನ ಕಡಿಮೆ ಮೇಂಟೈನ್ ಮಾಡಬೇಕು ಟೆಸ್ಟಿಸ್ಗೆ. ಇಲ್ಲ ಅಂತಂದರೆ ಸ್ಪರ್ಮ್ಯಾಟೋಜೆನಿಸಿಸ್ ಆಗೋದಿಲ್ಲ, ಸ್ಪರ್ಮ್ಯಾಟೋಜೆನಿಸಿಸ್ಗೆ ಸ್ವಲ್ಪ ಕಡಿಮೆ ಇರಬೇಕು ಬಾಡಿ ಟೆಂಪ್ರೇಚರ್ಗಿಂತ. ನೆಕ್ಸ್ಟ್ ಲಿಸ್ಟ್ ಎನಿ 2 ಹಾರ್ಮೋನ್ಸ್ ಪ್ರೊಡ್ಯೂಸ್ಡ್ ಇನ್ ಹ್ಯೂಮನ್ ಓನ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ, HCG ಮತ್ತು HPL. ಇನ್ನೊಂದು ಸಿಗ್ನಿಫಿಕೆನ್ಸ್ HCGs ಏನಂತಂದರೆ, HCGನ ಅದು ಪ್ರೆಸೆಂಟ್ ಇದೆ ಅಂತಂದರೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾರಲ್ವ, ಸೊ ಈ ಹಾರ್ಮೋನ್ ಪ್ರೆಸೆಂಟ್ ಇದೆ ಅಂತಂದರೆ ಪ್ರೆಗ್ನೆಂಟ್ ಇದ್ದಾರೆ ಅಂತ ಅರ್ಥ. ಓಕೆ, ಸೊ ಟೆಸ್ಟ್ ಮಾಡೋದಕ್ಕೂ ಹಾರ್ಮೋನ್ ಬಳಸ್ತಾರೆ. ಸಾರಿ. ನೆಕ್ಸ್ಟ್ 3 ಮಾರ್ಕ್ನ ಕ್ವಶನ್ಸ್. ಬೆಳಗ್ಗಿಂದ ಈ ಕ್ವಶನ್ಸು MCQಸು ಇದನ್ನು ಪ್ರಿಪೇರ್ ಮಾಡಿ ಎನರ್ಜಿ ತುಂಬ ಲೋ ಆಗಿದೆ ಸ್ವಲ್ಪ. ಬಟ್ ಸ್ಟಿಲ್ ವಿಡಿಯೋ ನಾನು ಮಾಡಲೇಬೇಕು, ನಿಮ್ಗೆ ಅಪ್ಲೋಡ್ ಮಾಡಬೇಕು. ಬಿಕಾಸ್ ಅರ್ಧಕ್ಕರ್ಧ ಇವತ್ತು ಓದ್ಕೊಂಡ್ಬಿಟ್ರಿ, ನಿಮಗೆ ನಾಳೆಗೆ ಓದ್ಕೊಳ್ಳಿಕ್ಕಾಗುತ್ತೆ ಸಂಡೇ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಲಿಸ್ಟ್ ಆಫ್ ಫಂಕ್ಷನ್ಸ್ ಆಫ್ ಹ್ಯೂಮನ್ ಪ್ಲಾಸೆಂಟಾ, ಇದ್ರದ್ದು ನೋಟ್ಸಲ್ಲಿದೆ. ಪ್ಲಾಸೆಂಟಾ ಅಂದ್ರೇನು, ಅದರಿಂದ ಸೀಕ್ರೆಟ್ ಆಗೋ ಹಾರ್ಮೋನ್ಸ್, ಇಟ್ಸ್ ಇನ್ ನೋಟ್ಸ್. ಸೆಮಿನಿಫೆರಸ್ ಟ್ಯೂಬ್ಯೂಲ್ನ ಡೈಗ್ರಾಮನ್ನು ನಿಮಗೆ ಕೇಳ್ತಾರೆ 3 ಮಾರ್ಕ್ಸಿಗೆ. ಸೊ ಅದು ಡೈಗ್ರಾಮಲ್ಲಿ ಹೇಳಿದ್ದೀನಿ ನಾನು ಯಾವುದು ಅಂಥೇಳಿ, ಡೈಗ್ರಾಮ್ಸ್ನ ವಿಡಿಯೋ ನೋಡಿ. ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಸ್ಪರ್ಮ್ಯಾಟೋಜೆನಿಸಿಸ್, ಊಜೆನಿಸಿಸ್ 3 ಮಾರ್ಕ್ಸಿಗೆ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ರೋಲ್ ಆಫ್ ಆಕ್ಸಿಟಾಸಿನ್ ಹಾರ್ಮೋನ್ ಇನ್ ಪಾರ್ಚುರೇಷನ್, ನೋಡಿ ಇದಕ್ಕೆ ಆನ್ಸರ್ ಕೊಟ್ಟಿದ್ದೀನಿ. ಆಕ್ಸಿಟಾಸಿನ್ ಹಾರ್ಮೋನ್ ಅನ್ನುವಂಥದ್ದು ಹೈಪೋಥ್ಯಾಲಮಸ್ಸಿಂದ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಹೈಪೋಥ್ಯಾಲಮಸ್ ಹಾರ್ಮೋನ್ ರಿಲೀಸ್ ಆಗೋದ್ರಿಂದ ಏನಾಗುತ್ತೆ, ಇಟ್ ಲೀಡ್ಸ್ ಟು ಕಾಂಟ್ರಾಕ್ಷನ್ ಆಫ್ ಯೂಟರೈನ್ ಸ್ಮೂತ್ ಮಸಲ್ ವಿಚ್ ಎನೇಬಲ್ಸ್ ಪಾರ್ಚುರೇಷನ್ ಆರ್ ಚೈಲ್ಡ್ ಬರ್ತ್. ಓಕೆ, ನೆಕ್ಸ್ಟ್ ಇವು ಡೈಗ್ರಾಮ್ಸ್ ಅಂತೂ ಕೊಟ್ಟಿದೆ. ಮೆನ್ಸ್ಟ್ರುವಲ್ ಸೈಕಲ್ದು ನೋಟ್ಸ್ ಹಾಕಿದ್ದೀರಲ್ಲ, ಹ್ಯೂಮನ್ ರಿಪ್ರೊಡಕ್ಷನ್ದು ನೀಟಾಗಿ ಎಲ್ಲ ಇದೆ ಇದರಲ್ಲಿ. ಇದು ನಾನು ಏನು ಕೊಟ್ಟಿದ್ದೀನಿ ಕ್ವಶನ್ ಅದೇ ತರಹ ಇದೆ, ನೀಟಾಗಿ ನೋಡ್ಕೊಳ್ಳಿ. ಸ್ಪರ್ಮ್ಯಾಟೋಜೆನಿಸಿಸ್ ಅಂದ್ರೇನು ಪ್ರೋಸೆಸ್ಸು, ಅದನ್ನು ನೋಟ್ಸಲ್ಲಿದೆ. ಊಜೆನಿಸಿಸ್ನ ಎಕ್ಸ್ಪ್ಲೇನ್ ಮಾಡಿ ನೋಟ್ಸಲ್ಲಿದೆ, ಆಯಿತಾ. ಸೊ ನೆಕ್ಸ್ಟ್ ಇವಾಗ 3rd ಚಾಪ್ಟ್ರಿಗೆ ಹೋಗೋಣ, ಎಸ್. ಸೊ ಇದು 1 ಮಾರ್ಕ್ಗೆಲ್ಲ ಆನ್ಸರ್ಸ್ ನಿಮಗೆ MCQ 1 ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಸೊ ನಾವು 2-3 ಮಾರ್ಕ್ಸ್ನ ಕ್ವಶನ್ಸು. ಎಕ್ಸ್ಪ್ಲೇನ್ 3 ನ್ಯಾಚುರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್. ಯಾವ್ದ್ಯಾವುದು ಅವರೇ ಇದನ್ನು ಕೊಡೋಂಗಿಲ್ಲ, ನೀವು ಇದು ಕ್ವಶನ್ ನಿಮಗೆ ಕೊಡ್ತಾರೆ. ಎಕ್ಸ್ಪ್ಲೇನ್ ಮಾಡಿ ಅಂತಂದರೆ ನೋಡಿ, ಒಂದೊಂದನ್ನೇ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕೇಳ್ಬೋದು. ಲ್ಯಾಕ್ಟೇಷನಲ್ ಅಮೆನೋರಿಯಾ ಅಂದರೆ ಏನು, ಕಾಯ್ಟಸ್ ಇಂಟ್ರಪ್ಟಸ್ ಅಂದರೆ ಏನು, ಪಿರಿಯಾಡಿಕ್ ಅಬ್ಸ್ಟಿನೆನ್ಸ್ ಅಂದರೆ ಏನು. ಸೊ ದೀಸ್ 3 ಆರ್ ನ್ಯಾಚುರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್. ಅಂದರೆ ಬೇರೆ ಏನು ನಾವು ಬೇರೆ ಬ್ಯಾರಿಯರ್ ಮೆಥಡ್ಸು ಯಾವುದನ್ನು ಬಳಸದೇನೆ ನ್ಯಾಚುರಲ್ ಆಗಿಯೇ ಬರ್ತ್ನ ಪ್ರೆಗ್ನೆನ್ಸಿಯನ್ನು ಕಂಟ್ರೋಲ್ ಮಾಡುವಂಥದ್ದು. ಓಕೆ, ಸೊ ಇದಕ್ಕೆ ಆನ್ಸರ್ ಅಗೇನ್ ನೋಟ್ಸಲ್ಲಿದೆ. IUDsನ ಟೈಪ್ಸ್ ಮತ್ತು ಎಕ್ಸಾಂಪಲ್ಸ್ ಚೆನ್ನಾಗಿ ಕೊಟ್ಟಿದ್ದೀನಿ ನೋಟ್ಸಲ್ಲಿ, ನೀಟಾಗಿದೆ ನೋಟ್ಸು. ಒಂದು ಸರ್ತಿ ನೋಡ್ಕೊಳ್ಳಿ. ಯಾಕೆ ನಾನು ನೋಟ್ಸ್ ನೋಡಿ ಅಂತೀನಂದರೆ, ನಿಮಗೆ ನೋಟ್ಸ್ ನೋಡಿದ್ರಿ ಅಂತಂದರೆ ಇವನ್ ಇದಲ್ಲದೆ ಬೇರೆ ಪಾಯಿಂಟ್ಸು ಅದ್ರಾಗ ಸಿಕ್ಬಿಡುತ್ತೆ ನಿಮಗೆ, ಹೌದಾ. ಸೊ ಪ್ರಿಸೈಸ್ ನೋಟ್ಸ್ ಇದೆ ನಂದು, ಸುಮ್ಮನೆ ಉದ್ದಕ್ಕೆ ಟೆಕ್ಸ್ಟ್ ಬುಕ್ಕಿಗೆ ಏನು ಕೊಟ್ಟರೆ ಅದೆಲ್ಲ ಕೊಟ್ಟಿಲ್ಲ ನಾನು. ಎಷ್ಟು ಬೇಕು ಆ ಕ್ವಶನಿಗೆ ಆನ್ಸರ್ ಅಷ್ಟೇ ಕೊಟ್ಟಿದ್ದೀನಿ, ನೋಡ್ಕೊಳ್ರಿ. ನೆಕ್ಸ್ಟ್ ಸರ್ಜಿಕಲ್ ಮೆಥಡ್ಸು. ಮೇಲಲ್ಲಿ ಯಾವುದು ವ್ಯಾಸೆಕ್ಟಮಿ, ಫೀಮೇಲಲ್ಲಿ ಯಾವುದು ಟ್ಯೂಬೆಕ್ಟಮಿ. ಯಾಕೆ ಹೇಳ್ರಿ, ವ್ಯಾಸ ಡಿಫರೆನ್ಸು ಅಥವಾ ವ್ಯಾಸ್ ಡಿಫರೆನ್ಸನ್ನು ಕಟ್ ಮಾಡ್ತೀವಿ, ಸೊ ಮೇಲಲ್ಲಿ ವ್ಯಾಸೆಕ್ಟಮಿ. ಫ್ಯಾಲೋಪಿಯನ್ ಟ್ಯೂಬನ್ನು ಕಟ್ ಮಾಡಿ ಜಾಯಿನ್ ಮಾಡ್ತೀವಿ, ಸೊ ಟ್ಯೂಬೆಕ್ಟಮಿ. ನೆಕ್ಸ್ಟ್ ಸಿಂಪಲ್ ಪ್ರಿನ್ಸಿಪಲ್ಸ್ ಟು ಪ್ರಿವೆಂಟ್ STDs ಗಿವನ್ ಇನ್ ದ ನೋಟ್ಸ್. 4 ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. 4 ಯಾಕೆ ಜಾಸ್ತಿನೇ ಕೊಟ್ಟಿದೆ, ನೋಡ್ಕೊಂಡ್ಬಿಡಿ STD ಟಾಪಿಕಲ್ಲಿ. ನೆಕ್ಸ್ಟ್ ಲಿಸ್ಟ್ ಎನಿ 3 ರೀಸನ್ ಫಾರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಸೊ ಇದು ನೋಟ್ಸಲ್ಲಿಲ್ಲ, ಅದಕ್ಕೆ ಹೇಳ್ತಿದ್ದೀನಿ ನೋಡಿ. ಪಾಪ್ಯುಲೇಷನ್ ಜಾಸ್ತಿ ಆಗೋದಕ್ಕೆ ಕಾರಣ ಏನು ಅಂದರೆ ರೆಡ್ಯೂಸ್ಡ್ ಮಾರ್ಟಾಲಿಟಿ ರೇಟ್. ಮಾರ್ಟಾಲಿಟಿ ಅಂತಂದರೆ ಡೆತ್ ರೇಟ್ಸ್ಗಳು ಕಡಿಮೆ ಆಗ್ತಾಯಿದೆ, ಜನರು ಸಾಯೋದು ಕಡಿಮೆ ಆಗ್ತಾಯಿದೆ. ಯಾಕಂತಂದರೆ ಇನ್ಕ್ರೀಸ್ಡ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಡ್ಯೂ ಟು ಇಂಪ್ರೂವ್ಡ್ ಮೆಡಿಕಲ್ ಸರ್ವಿಸಸ್. ಇವಾಗೆಲ್ಲ ಮೆಡಿಕಲ್ ಸರ್ವಿಸಸ್ ಜಾಸ್ತಿ ಆಗಿರೋದ್ರಿಂದ ಸಾಯೋದಿಲ್ಲ ಜನನ, ನಾವು ಹೆಂಗಾದರೂ ಮಾಡಿ ಬದುಕಿಸ್ಕೊಂಡ್ಬಿಡ್ತೀವಿ. ನೆಕ್ಸ್ಟ್ ಇನ್ಕ್ರೀಸ್ಡ್ ಬರ್ತ್ ರೇಟ್ ಮತ್ತು ಮಾರ್ಟಾಲಿಟಿ ರೇಟ್ ಆಫ್ ಬೇಬೀಸ್. ಮುಂಚೆ ಎಲ್ಲ ಮಕ್ಕಳು ಹುಟ್ತಾನೆ ಸತ್ತೋಗ್ತಿದ್ವು, ಇವಾಗ ಅವಕ್ಕೆಲ್ಲ ಒಳ್ಳೊಳ್ಳೆ ಫುಡ್ ಎಲ್ಲ ಕೊಡ್ತಾ ಇರೋದ್ರಿಂದ ಪ್ರೆಗ್ನೆಂಟ್ ವುಮೆನ್ಗೆ, ಸೊ ಮಕ್ಕಳು ಸಾಯ್ತಾ ಇಲ್ಲ ಹುಟ್ಟಿದ ತಕ್ಷಣ. ಆ್ಯಂಡ್ ಇನ್ಕ್ರೀಸ್ಡ್ ಬರ್ತ್ ರೇಟ್, ಸೊ ಬರ್ತ್ ರೇಟ್ ಕೂಡ ಜಾಸ್ತಿ ಆಗಿದೆ. ನೆಕ್ಸ್ಟ್ ವಾಟ್ ಈಸ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ, ಮೆನ್ಷನ್ ದ ಸೇಫ್ ಪೀರಿಯಡ್ ಆಫ್ MTP ಅಂತೇಳಿ ಸಪ್ರೇಟ್ ವೀಡಿಯೋನೂ ಇದೆ. ಅಥವಾ ನಿಮಗೆ ವೀಡಿಯೋ ನೋಡೋಕ್ಕೆ ಟೈಮ್ ಇಲ್ಲ ಇವಾಗ ಅಂತಂದರೆ ಡೈರೆಕ್ಟ್ ನೋಟ್ಸ್ ಹಾಕಿದ್ದೀನಿ, ನೋಡ್ಕೊಂಡ್ಬಿಡಿ. ನೆಕ್ಸ್ಟ್ ಆಮ್ನಿಯೋಸೆಂಟಿಸಿಸು, ಅದರ ಸಿಗ್ನಿಫಿಕೆನ್ಸ್ ನೋಡಿ, ಇದು ನೋಟ್ಸಲ್ಲಿ ಇಲ್ಲ. ಆಮ್ನಿಯೋಸೆಂಟಿಸಿಸ್ ಅಂದರೆ ಇದನ್ನು
ಡೆವಲಪಿಂಗ್ ಎಂಬ್ರಿಯೋದ ಆಮ್ನಿಯೋಟಿಕ್ ಫ್ಲೂಯಿಡನ್ನ ತಗೊಂಡ್ಬಿಟ್ಟು ಅದರದ್ದು ಕ್ರೋಮೋಸೋಮಲ್ ಪ್ಯಾಟರ್ನನ್ನು ನಾವು ಅಬ್ಸರ್ವ್ ಮಾಡುವಂಥದ್ದು ಈ ಟೆಸ್ಟ್. ಸೊ ಇದರಿಂದ ನಾವು ಜೆನೆಟಿಕ್ ಡಿಸಾರ್ಡರ್ಸು, ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸನ್ನು ಕಂಡು ಹಿಡಿತೀವಿ. ಸೊ ಇದನ್ನು ಬ್ಯಾನ್ ಮಾಡಿದ್ದಾರೆ ಇವಾಗ. ಯಾಕೆ ಅಂತಂದರೆ ಕ್ರೋಮೋಸೋಮ್ ಮೇಲೆ ನಮಗೆ ಮಗುವಿನ ಜೆಂಡರ್ ಕೂಡ ಗೊತ್ತಾಗ್ತಾ ಇತ್ತು, ಹೆಣ್ಣು ಗಂಡು ಅಂಥೇಳಿ. ಇದರಿಂದ ಫೀಮೇಲ್ ಫೀಟಿಸೈಡ್, ಹೆಣ್ಣು ಭ್ರೂಣ ಹತ್ಯೆ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಇದನ್ನು ಬ್ಯಾನ್ ಮಾಡಿದ್ದಾರೆ. ನೆಕ್ಸ್ಟ್, ಫೀಚರ್ಸ್ ಆಫ್ ಐಡಿಯಲ್ ಕಾಂಟ್ರಸೆಪ್ಟಿವ್ಸ್ ಗಿವನ್ ಇನ್ ದ ನೋಟ್ಸ್. ವಾಟ್ ಈಸ್ ಇನ್ಫರ್ಟಿಲಿಟಿ, ಆರ್ಟ್ಸ್, ಕಂಡೀಷನ್ಸ್. ಸೊ ಕಂಪ್ಲೀಟ್ ಆರ್ಟ್ಸ್ ಅಂತೇಳಿ ವೀಡಿಯೋನೇ ಇದೆ ಚಾನಲಲ್ಲಿ, ನೋಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂತಂದರೆ, ಇಲ್ಲ ನಮ್ಗೆ ಅರ್ಥ ಆಗಿದೆ ಜಸ್ಟ್ ನೋಟ್ಸ್ ಬೇಕು ಅಂತಂದರೆ ಡೈರೆಕ್ಟ್ ನೋಟ್ಸ್ ಇದೆ, ನೋಡ್ಕೊಳ್ಳಿ. ರೈಟ್, ಇವಾಗ ನೆಕ್ಸ್ಟ್ 4th ಚಾಪ್ಟರ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್. ಎಸ್, ಸೊ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರಲ್ಲಿ 1 ಮಾರ್ಕ್ ಇದೆಲ್ಲ ಆನ್ಸರ್ಸು ಯಾವುದ್ರಲ್ಲಿದೆ ಅಂತಂದರೆ, ಇದಿನ್ನೂ ಮಾಡಿಲ್ಲ ಅನ್ಸುತ್ತಲ್ವ. ಸೊ ಓನ್ಲಿ ರಿಪ್ರೊಡಕ್ಟಿವ್ ಹೆಲ್ತ್ವರೆಗೂ ಅಷ್ಟೇ ಆಗಿದೆ ಅಲ್ವಾ. ಓಕೆ, ಇದ್ರದ್ದು ಮಾಡ್ತೀನಿ ನಾನು. ಮಾಲಿಕ್ಯುಲರ್ ಬೇಸಿಸ್ಸು, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಎರಡೂ ಒಟ್ಟಿಗೆ ಮಾಡ್ತೀನಿ. MCQನ ವೀಡಿಯೋಸ್ ನಾಳೆಗೆ ನೋಡ್ಕೊಳ್ಳಿ, ಪ್ರಿಪೇರ್ ಇದೆ, ಜಸ್ಟ್ ಮಾಡಬೇಕಷ್ಟೇ. ವೀಡಿಯೋ ಮಾಡಬೇಕು, ಅದನ್ನು ರೆಕಾರ್ಡ್ ಮಾಡಿ ಹಾಕ್ತೀನಿ. ನೆಕ್ಸ್ಟ್ 2 ಮಾರ್ಕ್ನ ಕ್ವಶನ್ಸು. ಮೇನ್ ಆಗಿ ಏನು ಓದಬೇಕಂದ್ರೆ ಕ್ರೋಮೋಸೋಮಲ್ಲು ಮತ್ತು ಮೆಂಡಲಿಯನ್ ಡಿಸಾರ್ಡರ್ಸು. ಕ್ರೋಮೋಸೋಮಲ್ಗೆ ಸಿಂಪ್ಟಮ್ಸು, ಕ್ಯಾರಿಯೋಟೈಪ್ ಓದಿ. ಮೆಂಡಲಿಯನ್ ಡಿಸಾರ್ಡರ್ಗೆ ಕಾಸಸ್ಸು ಮತ್ತು ಸಿಂಪ್ಟಮ್ಸ್ ಓದಿ. ಇದು 2 ಮಾರ್ಕಿಗೂ ಇಂಪಾರ್ಟೆಂಟು, 3 ಮಾರ್ಕಿಗೆ ಇಂಪಾರ್ಟೆಂಟು, 5 ಮಾರ್ಕಿಗೆ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅದು ಬಿಟ್ಟರೆ ಏನು ಕೇಳ್ತಾರೆ, ಟೆಸ್ಟ್ ಕ್ರಾಸ್ ಅಂದ್ರೇನು, ಅದರ ಸಿಗ್ನಿಫಿಕೆನ್ಸ್ ಅಂದರೆ. ಟೆಸ್ಟ್ ಕ್ರಾಸ್ ಅಂತಂದರೆ ನೋಡಿ, ನಮ್ಗೆ ಯಾವುದೋ ಒಂದು F1ನಲ್ಲಿ ಹೈಬ್ರಿಡ್ ಬಂದಿದೆ ಅಂದ್ಕೊಳ್ಳೋಣ. ಕ್ಯಾಪಿಟಲ್ T ಸ್ಮಾಲ್ ಟಿನೋ ಬಂದಿರುತ್ತೆ, ಸ್ಮಾಲ್ ಟಿ ಏನೋ ಬಂದಿರುತ್ತೆ. ಈ F1 ಹೈಬ್ರಿಡನ್ನು ನಾವು ಹೋಮೋಸೈಗಸ್ ರಿಸೆಸಿವ್ ಇಂಡಿವಿಜುವಲ್ ಜೊತೆ ಟೆಸ್ಟ್ ಮಾಡಿದಾಗ ಅದನ್ನು ಟೆಸ್ಟ್ ಕ್ರಾಸ್ ಅಂತ ಕರಿತೀವಿ. ಯಾಕೆ ಮಾಡ್ತೀವಿ ಅಂತಂದರೆ, ಈ ಒಂದು ಪೇರೆಂಟು ಅಥವಾ ಈ ಹೈಬ್ರಿಡ್ ನಮಗೆ ಹೋಮೋಸೈಗಸ್ ಇದೆಯೋ ಹೆಟ್ರೋಸೈಗಸ್ ಇದೆಯೋ ಅಂತ ಕಂಡು ಹಿಡಿಯೋದಕ್ಕೆ ನಾವು ಈ ಒಂದು ಕ್ರಾಸನ್ನು ಮಾಡ್ತೀವಿ. ನೆಕ್ಸ್ಟ್, ವಾಟ್ ಆರ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್, ಗಿವ್ 1 ಎಕ್ಸಾಂಪಲ್. ವಾಟ್ ಆರ್ ಮೆಂಡಲಿಯನ್ ಡಿಸಾರ್ಡರ್ಸ್, ಗಿವ್ 2 ಎಕ್ಸಾಂಪಲ್ಸ್. ನೋಟ್ಸಲ್ಲಿ ಕೊಟ್ಟಿದ್ದೀನಿ, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ನೋಟ್ಸ್ ಹಾಕಿನ ಟೆಲಿಗ್ರಾಮಾಗ ನೋಡ್ಕೊರಿ, ಅದ್ರಾಗೈತಿ. ನೆಕ್ಸ್ಟ್, ವಾಟ್ ಆರ್ ದ 2 ಟೈಪ್ಸ್ ಆಫ್ ಡಿಸಾರ್ಡರ್ಸ್ ಆಫ್ ಹ್ಯೂಮನ್ ವೇರ್ ಕ್ಯಾರಿಯೋಟೈಪ್ ಈಸ್ 47 ಇರಬೇಕು. ಕ್ಯಾರಿಯೋಟೈಪ್ ಅಂದರೆ ಒಂದು ಕ್ರೋಮೋಸೋಮ್ ಎಕ್ಸ್ಟ್ರಾ ಇರಬೇಕು, ಯಾಕಂದರೆ ಯಾವಾಗಲೂ 46 ಇರ್ತಾವೆ 2n ನಂಬರು. ಒಂದು ಜಾಸ್ತಿ ಆಗೈತೆ ಅಂತಂದ್ರೆ 47 ಆಗಿರ್ತೈತಿ. ಡೌನ್ ಸಿಂಡ್ರೋಮ್ನಾಗ 21st ಕ್ರೋಮೋಸೋಮು ಒಂದು ಎಕ್ಸ್ಟ್ರಾ ಇರ್ತೈತಿ. ಕ್ಲೈನ್ ಫಿಲ್ಟರ್ಸ್ ಒಳಗಡೆ ಒಂದು ಎಕ್ಸ್ ಕ್ರೋಮೋಸೋಮ್ ಏನಿರ್ತೈತಿ, ಮೇಲ್ಸಲ್ಲಿ XY ಜೊತೆಗೆ ಒಂದು X ಕ್ರೋಮೋಸೋಮ್ ಜಾಸ್ತಿ ಆಗಿರ್ತೈತಿ. ಸೊ ಹಾಗಾಗಿ 47 ಆಗ್ತವೆ. ನೆಕ್ಸ್ಟ್, ದ ಶೇಪ್ ಆಫ್ RBCs ಆಫ್ ಸಿಕಲ್ ಸೆಲ್ ಎನಿಮಿಯಾ ಪೇಷಂಟ್ ಚೇಂಜ್ ಟು ಸಿಕಲ್ ಲೈಕ್ ಸ್ಟ್ರಕ್ಚರ್. ಯಾಕೆ ಸಿಕಲ್ ಶೇಪ್ ಆಗುತ್ತೆ ಅಂಥೇಳಿ, ಯಾಕಂತಂದರೆ ಮ್ಯೂಟೆಂಟ್ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ಏನಿರುತ್ತಲ್ಲ, ಹಿಮೋಗ್ಲೋಬಿನ್ ಯಾಕೆ ಮ್ಯೂಟೇಷನ್ ಆಗಿರ್ತೈತೆ ಅಂದರೆ, ಫಸ್ಟ್ ಆಫ್ ಆಲು ಗ್ಲೋಬಿನ್ ಚೈನಲ್ಲಿ GAG ಬದಲು GUG ಬಂದಿರ್ತೈತಿ. ಸೊ ಹಾಗಾಗಿ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ಮ್ಯೂಟೆಂಟ್ ಆಗಿರ್ತೈತಿ. ಮ್ಯೂಟೆಂಟ್ ಆಗಿದ್ದಕ್ಕೆ ಏನಾಗುತ್ತೆ ಅಂತಂದ್ರೆ, ಅದರದ್ದು ಲೋ ಆಕ್ಸಿಜನ್ನನ್ನು ಅದು ಜಾಸ್ತಿ ತೊಗೊಳ್ಳೋದಕ್ಕಾಗಲ್ಲ. ಆಕ್ಸಿಜನ್ ಕಡಿಮೆ ಆಗಿ ಏನಾಗುತ್ತೆ ಅಂದ್ರೆ, ಶೇಪ್ ಆಫ್ ದ RBC ಬೈ ಕಾನ್ಕೇವ್ ಇದ್ದಂಥದ್ದು ಏನಾಗುತ್ತೆ ಅಂತಂದರೆ ಹೋಗಿ ಅದು ಹಿಂಗೆ ಸಿಕಲ್ ಶೇಪ್ ಆಗುತ್ತೆ. ನೆಕ್ಸ್ಟ್, ಮಲ್ಟಿಪಲ್ ಅಲೀಲ್ಸ್ ಅಂದ್ರೇನು, ಅದಕ್ಕೆ ಎಕ್ಸಾಂಪಲ್. ಮಲ್ಟಿಪಲ್ ಅಲೀಲ್ಸ್ ಅಂತಂದರೆ ಮೋರ್ ದ್ಯಾನ್ 2 ಅಲೀಲ್ಸ್, ಒಂದು ಜೀನಿಗೆ ಒಂದಕ್ಕಿಂತ ಜಾಸ್ತಿ ಅಲೀಲ್ಸ್ ಇದ್ರೆ ಮಲ್ಟಿಪಲ್ ಅಲೀಲ್ಸ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ಏನಂದರೆ ಹ್ಯೂಮನ್ ಬ್ಲಡ್ ಗ್ರೂಪ್. ಹೆಂಗೆ ಅಂತೇಳಿ, ಹ್ಯೂಮನ್ ಬ್ಲಡ್ ಗ್ರೂಪ್ದೊಂದು ನಿಮಗೆ ಭಾಳ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟೈತಿ, ಯಾಕಂದ್ರೆ ಅದು ಹಾಟ್ಸ್ನ್ಯಾಗ ಕೇಳ್ತಾರೆ ಅಂಥೇಳಿ ಒಂದು ಸರ್ತಿ ಹೇಳಿಬಿಡ್ತೀನಿ ನೋಡಿರಿ. ಹ್ಯೂಮನ್ ಬ್ಲಡ್ ಗ್ರೂಪಲ್ಲಿ ಮಲ್ಟಿಪಲ್ ಅಲೀಲಿಗೆ ಯಾಕೆ ಅಂತಂದರೆ, ಸೊ ಇದು ಕಂಟ್ರೋಲ್ ಆಗುವಂಥದ್ದು ಜೀನ್ ಕಂಟ್ರೋಲ್ ಮಾಡೋದು ಇದಕ್ಕೆ ಅಲೀಲ್ಸ್ ಯಾವ್ಯಾವ ಇರ್ತಾವಂತಂದ್ರೆ IA ಐತಿ, IB ಐತಿ ಮತ್ತು IOನೂ ಐತಿ. ಸೊ 3 ಅಲೀಲ್ಸ್ ಆದವಲ್ಲ ಒಂದು ಜೀನಿಗೆ, ಅದಕ್ಕೆ ಇದು ಮಲ್ಟಿಪಲ್ ಅಲೀಲ್ಸಿಗೆ ಎಕ್ಸಾಂಪಲ್. ಸೊ ನೋಡ್ರಿ, ಅಲೀಲ್ಸ್ ಯಾವಾಗಲೂ ಹೋಮೋಸೈಗಸ್ಸರ ಇರಬಹುದು, ಇಲ್ಲ ಹೆಟ್ರೋಸೈಗಸ್ ಇರ್ಬೋದು. ಇದು ಹೋಮೋಸೈಗಸ್. IA ಇದ್ರೂ A ಬ್ಲಡ್ ಗ್ರೂಪ್ ಬರ್ತೈತಿ, IO ಇದ್ರೂ A ಬ್ಲಡ್ ಗ್ರೂಪ್ ಬರ್ತೈತಿ. ಆದ್ರೆ ಇದು ಹೋಮೋಸೈಗಸ್, ಇದು ಹೆಟಿರೋಸೈಗಸ್. ಇದೇ ತರಹ B ಬ್ಲಡ್ ಗ್ರೂಪಿಗೂ, ಹೌದಾ. ಸೊ ಇದು A ಬ್ಲಡ್ ಗ್ರೂಪಿಗೆ, B ಬ್ಲಡ್ ಗ್ರೂಪಿಗೆ. ಇನ್ನು IO ಹೆಂಗೆ ಬರ್ತೈತೆ ಅಂತಂದ್ರೆ, IO ಇದು ಕಂಪ್ಲೀಟ್ ಹೋಮೋಸೈಗಸ್ ರಿಸೆಸಿವ್ ಇದ್ರಷ್ಟೇ ಏನು ಬರ್ತೈತಿ, O ಬ್ಲಡ್ ಗ್ರೂಪ್ ಬರ್ತೈತಿ. ಓಕೆ, ಸೊ ಇದು ಹೋಮೋಸೈಗಸ್ನಾಗೂ ಹೆಟ್ರೋಸೈಗಸ್ ಎರಡೂದ್ರಾಗೂ A ಬ್ಲಡ್ ಗ್ರೂಪು B ಬ್ಲಡ್ ಗ್ರೂಪ್ ಬರ್ತಾವೆ. ಬಟ್ O ಬ್ಲಡ್ ಗ್ರೂಪ್ ಬರಬೇಕಂದ್ರೆ ಅದು ಹೋಮೋಸೈಗಸ್ ರಿಸೆಸಿವೇ ಇರಬೇಕು. ಇನ್ನು AB ಬ್ಲಡ್ ಗ್ರೂಪ್ ಐತಲ್ಲ, ಇದಕ್ಕೆ IA IB ಇದು ಕೋಡಾಮಿನೆನ್ಸಿಗೂ ಎಕ್ಸಾಂಪಲ್ ಆಗುತ್ತಾ, ಆಯಿತಾ. ಇದು ಕೋಡಾಮಿನೆನ್ಸಿಗೆ ಎಕ್ಸಾಂಪಲ್. ಯಾಕಂದ್ರೆ AB ಎರಡೂ ಡಾಮಿನೆಂಟ್ ಅದಾವು, ಎರಡೂ ಈಕ್ವಲ್ ಆಗಿ ಎಕ್ಸ್ಪ್ರೆಸ್ ಆಗಕತ್ತವು. ಸೊ ಬ್ಲಡ್ ಗ್ರೂಪ್ AB ಆಗುತ್ತಾ, ಅರ್ಥ ಆಯ್ತಾ. ಇವು ಏನು AB, O, A, B ಅನ್ನುವಂಥವು ಫಿನೋಟೈಪ್ಗಳು. ಇವು ಏನು ನಾವು ಬರಿತೀವಲ್ಲ ಇಲ್ಲ ಅಲೀಲ್ಸ್, ಇದು ಜೀನೋಟೈಪ್ಸ್, ಆಯಿತಾ. ಸೊ ಇದ್ರ ಮೇಲೆ ನಿಮ್ಗೆ ಕ್ವಶನ್ಸು ಕೇಳ್ತಾರೆ. ಸೊ ಇದು ಅರ್ಥ ಆಯ್ತಂತಂದ್ರೆ ನೀವು ಈಸಿಯಾಗಿ ಬರೀತೀರಿ, ಅರ್ಥ ಆಯ್ತಲ್ಲ. ಸೊ ನೋಡೋಣ, ಇವಾಗ ಬೇರೆ ಬೇರೆ ಕ್ವಶನ್ಸ್ ಬರ್ತಾವೆ ಬ್ಲಡ್ ಗ್ರೂಪಿಗೆ ರಿಲೇಟೆಡ್, ಅವ್ನು ಹೇಳ್ತೀನಲ್ಲ ಅವಾಗ ಗೊತ್ತಾಗ್ತೈತಿ.
ವಾಟ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್, ಗಿವ್ ಆ್ಯನ್ ಎಕ್ಸಾಂಪಲ್. ಅಗೇನ್ ನೋಟ್ಸ್ ಒಳಗೆ ಐತಿ ಇನ್ಕಂಪ್ಲೀಟ್ ಡಾಮಿನೆನ್ಸ್, ಮೊನೋಹೈಬ್ರಿಡ್, ಡೈಹೈಬ್ರಿಡ್ ಎಲ್ಲ ಐತಿ, ವಿತ್ ಕ್ರಾಸ್ ಐತಿ ನೋಡ್ಕೊರಿ. ನೆಕ್ಸ್ಟ್ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಹೋಮೋಜೈಗಸ್ ಮತ್ತು ಹೆಟೆರೋಜೈಗಸ್ ಪ್ಲ್ಯಾಂಟ್ಸ್. ಹೋಮೋಜೈಗಸ್ಸಲ್ಲಿ ಏನಾಗ್ತೈತಿ, ಸೇಮ್ ಅಲೀಲ್ಸ್ ಇರ್ತಾವೆ. ಹೆಟ್ರೋಜೈಗಸ್ ಆಗ ಡಿಫ್ರೆಂಟ್ ಅಲೀಲ್ಸ್ ಇರ್ತಾವೆ. ಪಾಯಿಂಟ್ ಮ್ಯುಟೇಷನ್ ಅಂದ್ರೇನು, ಅದಕ್ಕೆ ಎಕ್ಸಾಂಪಲ್ ನೋಟ್ಸ್ ಒಳಗೆ ಐತಿ. ಮೆನ್ಷನ್ ನೋಡಿರಿ, ಮಕ್ಕಳಿಗೆ ಎ ಬ್ಲಡ್ ಗ್ರೂಪು, ಬಿ ಬ್ಲಡ್ ಗ್ರೂಪು, ಎ ಬಿ ಬ್ಲಡ್ ಗ್ರೂಪು, ಓ ಬ್ಲಡ್ ಗ್ರೂಪ್ 4 ಟೈಪ್ ಫಿನೋಟೈಪ್ ಇರುವಂತಹ ಮಕ್ಕಳು ಹುಟ್ಟಬೇಕು ಅಂತಂದರೆ ಪೇರೆಂಟ್ಸಿಗೆ ಏನು ಜೀನೋಟೈಪ್ ಇರಬೇಕಂತ ಹೇಳಿ. ಹೌದಾ? ನೋಡಿರಿ, ನಾನು ಹೇಳ್ತೀನಿ. ಪೇರೆಂಟ್ಸಿಗೆ IA ಮತ್ತು IO ಫಾದರ್ದು ಅಥವಾ ಮದರ್ದು. ನೆಕ್ಸ್ಟ್ ಮದರ್ದು ಏನಿರಬೇಕು, IB ಮತ್ತು I ಇತ್ತು ಅಂತಂದ್ರೆ ಮಕ್ಕಳಿಗೆ ಎಲ್ಲ ಟೈಪು ಬರ್ತಾವೆ. ಹೆಂಗಂತಂದ್ರೆ ನೋಡಿರಿ, IA ಒಂದು ಗ್ಯಾಮೆಟಿಗೆ ಹೋಗ್ತೈತಿ, IO ಒಂದು ಗ್ಯಾಮೆಟಿಗೆ. ನೆಕ್ಸ್ಟ್ ಮದರಿಂದಾನು IB ಒಂದು ಗ್ಯಾಮೆಟಿಗೆ ಹೋಗ್ತೈತಿ, I ಒಂದು ಗ್ಯಾಮೆಟಿಗೆ ಹೋಗ್ತೈತಿ. ನೋಡಿರಿ, ಚಾನ್ಸಸ್ ಏನೇನದವು. IA IB ಸೇರಿ ಏನಾಗ್ತೈತಿ, IA IB ಸೇರಿ AB ಬ್ಲಡ್ ಗ್ರೂಪು ಬರ್ತೈತಿ. ಇಲ್ಲ IA ಮತ್ತು I ಸೇರಿ A ಬ್ಲಡ್ ಗ್ರೂಪು ಬರ್ತೈತಿ. ಇಲ್ಲ I ಮತ್ತು IB ಸೇರಿ, ಹೌದಾ, B ಬ್ಲಡ್ ಗ್ರೂಪು ಬರ್ತೈತಿ. A ಬ್ಲಡ್ ಗ್ರೂಪ್, B ಬ್ಲಡ್ ಗ್ರೂಪ್, AB ಬ್ಲಡ್ ಗ್ರೂಪ್. ಇಲ್ಲ IO ಸೇರಿ ಏನು ಬರಬಹುದು, O ಬ್ಲಡ್ ಗ್ರೂಪ್ ಬರ್ಬೋದು. ಹೌದಾ? ಸೊ ನೋಡಿರಿ, AB ABO 2 ಬ್ಲಡ್ ಗ್ರೂಪ್ ಬಂದು, ಹೌದಿಲ್ಲ? ಸೊ ಪೇರೆಂಟ್ಸಿನ ಜೀನೋಟೈಪ್ ಏನಿರಬೇಕು, IA ಮತ್ತು IBI ಇರಬೇಕು ಅಂತ ಬರೀರಿ. ಇದು ಪೇರೆಂಟ್ಸ್ನ ಜೀನೋಟೈಪ್. ಅರ್ಥ ಆಯ್ತಾ? ಹಿಂಗೆ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಎ ಬ್ಲಡ್ ಗ್ರೂಪ್ ಮತ್ತು ಬಿ ಬ್ಲಡ್ ಗ್ರೂಪಿಗೆ ಏನೇನು ಜೀನೋಟೈಪ್ಸ್ ಪಾಸಿಬಲ್ ಅದಾವಂತ ನೋಡಿರಿ. ಎ ಬ್ಲಡ್ ಗ್ರೂಪಿಗೆ ಏನೇನು ಬರಬಹುದು, IA ಮತ್ತು IA ಜೀನೋಟೈಪ್ ಇದ್ರೂ ಎ, ಇಲ್ಲ IA ಮತ್ತು IO ಇದ್ರೂ ಬ್ಲಡ್ ಗ್ರೂಪ್ ಎ ಬರ್ತೈತಿ. ಇನ್ನು ಬಿಗೆ ಏನು ಬರ್ತೈತಿ, IB ಇರಬಹುದು ಜೀನೋಟೈಪ್, ಇಲ್ಲ IBI ಇರ್ಬೋದು ಜೀನೋಟೈಪ್. ಓಕೆ, ಸೊ ಇದು ಆನ್ಸರ್. ಕನ್ಕ್ಲೂಷನ್ಸ್ ಡ್ರಾನ್ ಬೈ TH ಮಾರ್ಗನ್ ವಿತ್ ರೆಸ್ಪೆಕ್ಟ್ ಟು ಮೆಲನೋ ಇನ್ ಡ್ರಾಸೋಫಿಲಾ. ಲಿಟ್ರಲಿ ಭಾಳ ಎಕ್ಸಾಸ್ಟ್ ಆಗಿ ಅನ್ಸಕತ್ಬಿಟ್ಟೈತಿ ಇವತ್ತು. ಅದಕ್ಕೆ ಇವನ್ ನಮ್ಮದೇ ಲೋಕಲ್ ಲ್ಯಾಂಗ್ವೇಜ್ ನಮ್ಮದೇ ಬರಕತ್ತೈತಿ ಫ್ಲೂಯೆನ್ಸಿ ಒಳಗೆ. ಸೊ ಲಿಂಕೇಜ್ದು ನೋಟ್ಸ್ ಎಲ್ಲ ಐತಿ ನೋಡಿರಿ, ಲಿಂಕೇಜ್ದು ಕೊಟ್ಟಿನಿ, ನೋಡ್ಕೊಳ್ರಿ ಒಂದ್ಸಲ. ನೆಕ್ಸ್ಟ್ ಫೀಮೇಲ್ ಹೆಟ್ರೋಗ್ಯಾಮಿಟಿ ಇನ್ ಸೆಕ್ಸ್ ಡಿಟರ್ಮಿನೇಷನ್. ಫೀಮೇಲ್ ಹೆಟ್ರೋಗ್ಯಾಮಿಟಿ ಅಂತಂದರೆ ಫೀಮೇಲ್ಸು 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಗ್ಯಾಮೆಟ್ಸ್ ಅಥವಾ ಎಗ್ಸನ್ನು ಪ್ರೊಡ್ಯೂಸ್ ಮಾಡೋದು. ಎಕ್ಸಾಂಪಲ್ಲು ಬರ್ಡ್ಸ್ ಒಳಗೆ ZW ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಇರ್ತೈತಿ. ನೋಡಿರಿ, ಫೀಮೇಲ್ನಾಗ ZW ಇರ್ತೈತಿ. ಸೊ ಹಾಗಾಗಿ ಒಂದಕ್ಕೆ Z ಹೋಗುತ್ತಾ, ಇನ್ನೊಂದು ಗ್ಯಾಮೆಟಿಗೆ W ಹೋಗುತ್ತಾ. ಮೇಲ್ಸ್ ZZ ಇರ್ತೈತಿ, ಹಾಗಾಗಿ ಯಾವುದೇ ಸ್ಪರ್ಮ್ ಆದ್ರೂ Z ಇರುತ್ತಾ. ಸೊ ಹಾಗಾಗಿ ಇದ್ರದ್ದು ಏನಾಗುತ್ತೆ ಅಂದರೆ Z ಎಗ್ ಜೊತೆ Z ಸ್ಪರ್ಮ್ ಫ್ಯೂಸ್ ಆದ್ರೆ ಮೇಲ್ ಪ್ರೊಡ್ಯೂಸ್ ಆಗ್ತೈತಿ. W ಎಗ್ ಜೊತೆ Z ಸ್ಪರ್ಮ್ ಫ್ಯೂಸ್ ಆದ್ರೆ ZW ಫೀಮೇಲ್ ಫಾರ್ಮ್ ಆಗುತ್ತಾ ಅಂಥೇಳಿ ಬರೀರಿ. ಲಿಂಕೇಜು ರೀಕಾಂಬಿನೇಷನಿಗೆ ಡಿಫ್ರೆನ್ಸು ವಿಡಿಯೋ ಹಾಕಿನ ಡಿಫ್ರೆನ್ಸ್ ಅಷ್ಟು ನೋಡ್ಕೊರಿ. ಪೆಡಿಗ್ರಿ ಸಿಂಬಾಲ್ಸು ಇದ್ರದ್ದು ಅಷ್ಟೇ ಅಲ್ಲ, ಎಲ್ಲ ಸಿಂಬಾಲ್ಸು ನೋಡ್ಕೊರಿ, ಯಾವುದಾದ್ರೂ ಬರ್ಬೋದು. ನೆಕ್ಸ್ಟ್ 3 ಮಾರ್ಕ್ದು ಮೆನ್ಷನ್ ಕಾಸಸ್ಸು ಸಿಂಪ್ಟಮ್ಸ್ ಆಫ್ ಹಿಮೋಫಿಲಿಯಾ, ಕಲರ್ ಬ್ಲೈಂಡ್ನೆಸ್, ಫಿನೈಲ್ ಕೀಟೋನ್ಯೂರಿಯಾ, ಸಿಕಲ್ ಸೆಲ್ ಎನಿಮಿಯಾ, ಥ್ಯಾಲಸೀಮಿಯಾ. ಓಕೆ, ಇವೆಲ್ಲವೂ ಏನು ಯಾಕೆ ಹಿಂಗೆ ಕೊಟ್ಟಿನಿ, ಇವೆಲ್ಲವೂ ಮೆಂಡಲಿಯನ್ ಡಿಸಾರ್ಡರ್ಸ್ ಇವು. ಹೌದಾ? ಎಲ್ಲ ಐತೆ ನೋಡ್ರಿ, ನೋಟ್ಸ್ ಒಳಗೆ ನೋಡ್ಕೊರಿ. ನೆಕ್ಸ್ಟು ನೋಟ್ ಆನ್ ಸಿಂಪ್ಟಮ್ಸ್ ಆ್ಯಂಡ್ ಕ್ಯಾರಿಯೋಟೈಪ್ ಆಫ್ ಡೌನ್ಸು, ಕ್ಲೈನ್ ಫಿಲ್ಟರು, ಟರ್ನರ್ಸು. ಇವೆಲ್ಲವೂ ಏನು ಕ್ರೋಮೋಸೋಮಲ್ ಡಿಸಾರ್ಡರ್ಸು ನೋಟ್ಸ್ ಒಳಗೆ ಐತಿ, ನೀಟಾಗೈತಿ, ಒಂದು ಸಲ ನೋಡ್ಕೊರಿ. ನೆಕ್ಸ್ಟ್ ಮೆಂಡಲ್ಸ್ನ 3 ಲಾಸ್, ಲಾ ಆಫ್ ಡಾಮಿನೆನ್ಸ್, ಸೆಗ್ರಿಗೇಷನ್, ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟು ಯಾವುದಾದ್ರೂ ಕೇಳ್ಬೋದು 2-3 ಮಾರ್ಕ್ಸಿಗೆ. 5 ಮಾರ್ಕ್ನಾಗ ಕೇಳಿ ಕ್ರಾಸ್ ಹಾಕ್ರಿ ಅಂತ ಹೇಳ್ಬೋದು, ನೋಡ್ಕೊರಿ, ನೋಟ್ಸ್ ಒಳಗೆ ಐತಿ. ನೆಕ್ಸ್ಟ್ ಹೋಮೋಜೈಗಸ್ ಜೀನೋಟೈಪ್ ಆಫ್ ABO ಬ್ಲಡ್ ಗ್ರೂಪ್. ಹೋಮೋಜೈಗಸ್ ಅಂತಂದ್ರೆ ಏನು ಬರಬೇಕು ರೀ, IA ಇರಬೇಕು ಇದಕ್ಕೆ ಜೀನೋಟೈಪು. ಇದಕ್ಕೆ IBನ ಇರಬೇಕು, ಓಕ IIನ ಇರಬೇಕು. ಇದು ಹೋಮೋಜೈಗಸ್. ನೆಕ್ಸ್ಟ್ ಹೆಟ್ರೋಜೈಗಸ್ ಕೇಳಿದ್ರಂದ್ರೆ ಏನು ಮಾಡ್ತಿದ್ರಿ, IAIನೂ ಬರ್ತೈತಿ, ಇದಕ್ಕೆ IBIನೂ ಬರ್ತೈತಿ. ಇದಕ್ಕೆ ಬೇರೆ ಚಾನ್ಸೇ ಇಲ್ಲ. ಓ ಅಂತಂದ್ರೆ ಹೋಮೋಜೈಗಸ್ ರಿಸೆಸಿವ ಇರಬೇಕು. ನೆಕ್ಸ್ಟ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ನೋಟ್ಸ್ ಒಳಗೈತಿ. ನೆಕ್ಸ್ಟ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಬೀಯಿಂಗ್. ಸೊ ಸೆಕ್ಸ್ ಡಿಟರ್ಮಿನೇಷನ್ದು ನಾನು ವೀಡಿಯೋನೇ ಮಾಡ್ಲಿಕ್ಕೆ ಆಗಲಿಲ್ಲ, ಸೊ ದಟ್ಸ್ ವೈ ಇಟ್ಸ್ ಟೇಕಿಂಗ್ ಟೈಮ್. ಸೊ ಮೇಲಲ್ಲಿ XY ಇರುತ್ತೆ, ಫೀಮೇಲಾಗಿ XX ಇರುತ್ತೆ. ಐ ಥಿಂಕ್ ಯು ನೀಡ್ ನಾಟ್ ಎಕ್ಸ್ಪ್ಲೇನ್ ಆಲ್ ದಿಸ್. ಐ ಥಿಂಕ್ ಯು ಕ್ಯಾನ್ ರೀಡ್ ದಿಸ್ ಆ್ಯಂಡ್ ಯುಲ್ ಅಂಡರ್ಸ್ಟ್ಯಾಂಡ್. ನಾವು ಹ್ಯಾಪ್ಲೋ ಡಿಪ್ಲಾಯ್ಡ್ ಸೆಕ್ಸ್ ಡಿಟರ್ಮಿನೇಷನ್. ಸೊ ಇದೊಂದು ಹೇಳ್ಬಿಡ್ತೀನಿ ನೋಡಿರಿ. ಹನಿ ಬೀಸ್ ಒಳಗೆ ಫೀಮೇಲ್ಸ್ ಏನಿರ್ತಾವೆ ಅಂತಂದ್ರೆ ಡಿಪ್ಲಾಯ್ಡ್ ಇರ್ತಾವೆ, ಅಂದ್ರೆ 32 ಕ್ರೋಮೋಸೋಮ್ಸ್ ಇರ್ತಾವೆ. ಮೇಲ್ಸ್ ಏನಿರ್ತಾವಂತಂದ್ರೆ ಹ್ಯಾಪ್ಲಾಯ್ಡ್ ಇರ್ತಾವೆ, ಅದ್ರಾಗ 16 ಕ್ರೋಮೋಸೋಮ್ಸ್ ಇರ್ತಾವೆ. ಸೊ 32 ಇರೋದ್ರಿಂದ ಮಿಯೋಸಿಸ್ ಆಗಿಬಿಟ್ಟು ಏನಾಗುತ್ತೆ ಅಂತಂದ್ರೆ ಅವು 16 ಆಗ್ತಾವೆ. ಗ್ಯಾಮೆಟ್ ಏನಾಗ್ತೈತಿ 16,
ಎನ್ ಹ್ಯಾಪ್ಲಾಯ್ಡ್ ಆಗ್ತೈತಿ. ಇಲ್ಲಿ ಮೈಟಾಸಿಸ್ ಆಗುತ್ತಾ, ಮೇಲ್ಸಲ್ಲಿ 16 ಇರ್ತೈತಿ ಗ್ಯಾಮೆಟ್ನಾಗ. ಸೊ 16 ಸೇರಿತಂತಂದ್ರೆ ಏನಾಗುತ್ತಾ 32 ಆಗುತ್ತಾ. 32 ಅಂದರೆ ಏನಾಯ್ತು ಡಿಪ್ಲಾಯ್ಡ್ ಫೀಮೇಲ್ ಆಗಿ ಡೆವಲಪ್ ಆಗುತ್ತಾ. ಹಾಗಿದ್ರೆ ಮೇಲ್ಸ್ ಹೆಂಗೆ ಡೆವಲಪ್ ಆಗ್ತಾವಂದ್ರೆ ಮೇಲ್ಸ್ ಫರ್ಟಿಲೈಸೇ ಆಗಂಗಿಲ್ಲ, ಡೈರೆಕ್ಟ್ 16 ಇದ್ದಿದ್ದು ಏನಾಗ್ತೈತೆ ಅಂತಂದ್ರೆ ಅವು ವಿತೌಟ್ ಫರ್ಟಿಲೈಸೇಷನ್ ಆಯಿತಾ. ಸೊ ಅಂದ್ರೆ ಮೇಲಿಂದ ಪ್ರೊಡ್ಯೂಸ್ ಆಗಂಗಿಲ್ಲ, ಫೀಮೇಲ್ನಾಗನ ಏನು ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗಿರ್ತದವಲ್ಲ ಇವು ಡೈರೆಕ್ಟ್ ವಿತೌಟ್ ಫರ್ಟಿಲೈಸೇಷನ್ ಏನಾಕವು ಮೇಲಾಗಿ ಡೆವಲಪ್ ಆಗ್ತಾವೆ. ಓಕೆ, ನೆಕ್ಸ್ಟ್ ಮೆನ್ಷನ್ ಮೆಕ್ಯಾನಿಸಮ್ ಆಫ್ ಎಕ್ಸ್ಒ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಇನ್ಸೆಕ್ಟ್ಸ್. ಓಕೆ, ಸೊ ನೋಡ್ಕೊಳ್ರಿ ಏನು ಕೊಟ್ಟಿದೆ ಇದರಲ್ಲಿ, ಕೇಳ್ಬೋದು ಇದನ್ನು 2-3 ಮಾರ್ಕ್ಸಿಗೆ. TH ಮಾರ್ಗನ್ನು ಯಾಕೆ ಡ್ರಾಸೋಫಿಲಾನೇ ಸೆಲೆಕ್ಟ್ ಮಾಡಿದೆ. ಫ್ರೂಟ್ಫಿಲಾ ಅಂದರೆ ನಥಿಂಗ್ ಬಟ್ ಡ್ರಾಸೋಫಿಲಾ. ರೀಸನ್ಸ್ ಏನಂದರೆ ಇದಕ್ಕೆ ಶಾರ್ಟ್ ಲೈಫ್ ಸೈಕಲ್ ಐತಿ, ಜಸ್ಟ್ 2 ವೀಕ್ಸಾಗ ಇದ್ರದ್ದು ನೆಕ್ಸ್ಟ್ ಪ್ರೋಜನಿ ಬಂದುಬಿಡ್ತೈತಿ, ಈಸಿಯಾಗಿ ಲ್ಯಾಬ್ ಒಳಗೆ ಬೆಳೆಸಬಹುದು. ಸಿಂಗಲ್ ಮೇಟಿಂಗ್ಲಿಂದಾನೇ ಇವು ಭಾಳಷ್ಟು ಮಕ್ಕಳನ್ನ ಪ್ರೊಡ್ಯೂಸ್ ಮಾಡ್ತಾವೆ, 3 ನಂಬರ್ ಆಫ್ ಫ್ಲೈಸನ್ನ. ಮೇಲ್ ಆ್ಯಂಡ್ ಫೀಮೇಲು ವೇರಿಯೇಷನ್ಸನ್ನು ತೋರಿಸ್ತಾವು. ಆಮೇಲೆ ಜಸ್ಟ್ 4 ಪೇರ್ ಆಫ್ ಕ್ರೋಮೋಸೋಮ್ಸ್ ಇದಾವೆ. ಓಕೆ, ಸೊ ಇದಿಷ್ಟು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಆಗಿತ್ತು. ಲಾಸ್ಟ್ ಇದು ಮಾಲಿಕ್ಯುಲರ್ ಬೇಸಿಸ್ ಇದೆ, ಇದಾದಮೇಲೆ ಮೈಕ್ರೋಬ್ಸ್ ಐತಿ. ಎಸ್, ಫಸ್ಟ್ ಮೈಕ್ರೋಬ್ಸಿಗೆ ಹೋಗ್ಬಿಡ. ಎಸ್, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಸೊ ಇದ್ರದ್ದು ನೋಡ್ರಿ ಏನೇನು ಕ್ವಶನ್ ಅದಾವಲ್ಲ 5 ಮಾರ್ಕು 2-3 ಮಾರ್ಕ್ ಎಲ್ಲಕ್ಕೂ ಆನ್ಸರ್ ಕೊಟ್ಬಿಟ್ಟಿನಿ ನಾನು ಆಯಿತಾ. ಸೊ ಎಲ್ಲಕ್ಕೂ ಆನ್ಸರ್ ಐತಿ, ನೋಡ್ಕೊಂಬಿಡ್ರಿ. ಇದನ್ನು ಫುಲ್ ನಿಮಗೆ PDF ಹಾಕ್ಬಿಡ್ತೀನಿ, ನಿಮಗೆ ಯೂಟ್ಯೂಬಾಗಾರ ಹಾಕ್ತೀನಿ, ಇಲ್ಲ ಟೆಲಿಗ್ರಾಮ್ ಅವ್ರಿಗಂತೂ ಅವ್ರಿಗೆ ಸಿಗ್ತೈತಿ ಟೆಲಿಗ್ರಾಮ್ದಾಗಿರೋರಿಗೆ. ಇದ್ರಾಗ ನೋಡಿರಿ 2-3 ಮಾರ್ಕ್ಸಿಂದು ಐತಿ, 5 ಮಾರ್ಕ್ಸಿನ ಕ್ವಶನ್ ಎಲ್ಲ ಹೋಯ್ತು ನೋಡಿರಿ. 5 ಮಾರ್ಕ್ಸಿಂದ ಅಂದ್ರೆ ನೋಡಿರಿ ಬಯೋಗ್ಯಾಸ್ ಪ್ಲ್ಯಾಂಟ್ ಡೈಗ್ರಾಮ್ ಹಾಕಿ ಎಕ್ಸ್ಪ್ಲೇನ್ ಮಾಡಿರಿ, ಎಕ್ಸ್ಪ್ಲನೇಷನ್ ಕೊಟ್ಟಿನಿ. ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ 5 ಮಾರ್ಕ್ಸ್ನಾಗೂ ಕೇಳ್ಬೋದು, 3 ಮಾರ್ಕ್ಸ್ನಾಗೂ ಕೇಳ್ಬೋದು, ಎಲ್ಲವೂ ಆನ್ಸರ್ ಕೊಟ್ಟಿನಿ ನೋಡಿರಿ. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ನಾಗ 3 ಮಾರ್ಕ್ಸಿಗೆ ಕೇಳ್ತಾರೆ. ನೆಕ್ಸ್ಟು ಕೆಮಿಕಲ್ಸ್, ಎನ್ಸೈಮ್ಸ್, ಬಯೋ ಆ್ಯಕ್ಟಿವ್ ಮಾಲಿಕ್ಯೂಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದು, ಇವನ್ನೆಲ್ಲ ಕೊಟ್ಟಿನಿ ನೋಡಿರಿ. ಜಸ್ಟ್ ಇವು ನೋಡ್ಕೊರಿ ಸಾಕು, ನಿಮ್ಗೆ ಇವನ್ MCQದಾಗೂ ಕೇಳ್ತಾರೆ. ಇವನ್ನ ವೆರಿ ವೆರಿ ಇಂಪಾರ್ಟೆಂಟ್ ಇವು, MCQನಾಗಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಸ್ಟೆಪ್ಸ್ ಇನ್ ಸೀವೇಜ್ ಟ್ರೀಟ್ಮೆಂಟು, ಪ್ರೈಮರಿ ಟ್ರೀಟ್ಮೆಂಟ್ನ ಫಿಸಿಕಲ್ ಟ್ರೀಟ್ಮೆಂಟ್ ಅಂತ ಕರಿತೀವಿ, ಸೆಕೆಂಡ್ರಿ ಟ್ರೀಟ್ಮೆಂಟ್ನ ಬಯೋಲಾಜಿಕಲ್ ಅಂತೀವಿ. ಇಲ್ಲಿ ಪ್ರೈಮರಿ ಎಷ್ಟೋ ಕೊಟ್ಟಿನಿ, ಸೆಕೆಂಡ್ರಿ ಯಾಕೆ ಕೊಟ್ಟಿಲ್ಲ ಅಂತಂದ್ರೆ ಸೆಕೆಂಡ್ರಿ ಈ ಕ್ವಶನ್ ಐತಲ್ಲ, ಡಿಸ್ಕ್ರೈಬ್ ದ ರೋಲ್ಸ್ ಆಫ್ ಮೈಕ್ರೋಬ್ಸ್ ಇನ್ ಸೀವೇಜ್ ಟ್ರೀಟ್ಮೆಂಟ್ ಅಂತ ಹೇಳಿ, ಇದು ಪೂರ್ತಿ ಸೆಕೆಂಡ್ರಿ ಟ್ರೀಟ್ಮೆಂಟ್ನಾಗ ಮೈಕ್ರೋಬ್ಸ್ ಬರ್ತಾವೆ. ಸೊ ಹಾಗಾಗಿ ಸೆಕೆಂಡರಿ ಟ್ರೀಟ್ಮೆಂಟಿಂದು ಆನ್ಸರ್ ಇಲ್ಲೈತಿ, ನೋಡ್ಕೇರಿ, ಇದಿಷ್ಟನ್ನು ಬರಿಬೇಕು ಆಯಿತಾ. ನೆಕ್ಸ್ಟ್ ಮೈಕ್ರೋಬ್ಸ್ ಆ್ಯಸ್ ಬಯೋ ಫರ್ಟಿಲೈಸರ್ಸ್ ಅಂತಂದ್ರೆ ರೈಸೋಬಿಯಮ್ ಐತಿ, ಮೈಕೋರೈಸಾ ಐತಿ, ಮತ್ತು ಫ್ರೀ ಲಿವಿಂಗ್ ಬ್ಯಾಕ್ಟೀರಿಯಾ ಯಾವು, ಸೈನೋಬ್ಯಾಕ್ಟೀರಿಯಾಸ್. ನೀಟಾಗಿ ಓದ್ಕೊರಿ ಎಲ್ಲದನ್ನು, ಯಾಕಂದ್ರೆ MCQನಾಗ ಹೆಂಗೆ ಬೇಕಾದ್ರೂ ಕ್ವಶನ್ಸ್ ಕೇಳ್ತಾರೆ, ಪೂರ್ತಿ ನೋಡ್ಕೊಳ್ರಿ. ನಾನು ಯಾವುದೂ ಎಕ್ಸ್ಟ್ರಾ ಕೊಟ್ಟೇ ಇಲ್ಲ, ನಿಮಗೆಲ್ಲ ಇಂಪಾರ್ಟೆಂಟ್ ಇರೋದೇ ಕೊಟ್ಟೀನಿ. ನೆಕ್ಸ್ಟ್ ಬಯೋ ಫರ್ಟಿಲೈಸರ್ ಡೆಫಿನಿಷನ್ ನೋಡ್ಕೊರಿ, ಕೇಳ್ತಾರೆ. ನೆಕ್ಸ್ಟ್ 3 ಆರ್ಗ್ಯಾನಿಸಮ್ಸ್ ಆ್ಯಸ್ ಬಯೋ ಕಂಟ್ರೋಲ್ ಏಜೆಂಟ್ಸ್, ಬ್ಯಾಸಿಲಸ್ ತುರಿಂಜೆನ್ಸಿಸ್ ಐತಿ, BT ಕಾಟಿನ ತಯಾರು ಮಾಡ್ತೀವಿ. ಟ್ರೈಕೋಡರ್ಮಾ ಅಂದ್ರೆ ಇದು ಫಂಗಸ್, ಇದು ರೂಟ್ ಸಿಸ್ಟಮ್ನಾಗ ಇರ್ತೈತಿ. ನೆಕ್ಸ್ಟ್ ಬ್ಯಾಕ್ಯುಲೋ ವೈರಸಸ್ನಾಗ ನೋಡಿರಿ ಜೀನಸ್ ಯಾವುದು, ಪಾಲಿನ್ಯೂಕ್ಲಿಯೋ ಹೈಡ್ರೋ ವೈರಸ್, MCQನಾಗ ಕೇಳ್ತಾರೆ. ನೆಕ್ಸ್ಟ್ ಇವನ್ನ ನಿಮ್ಗೆ 3 ಮಾರ್ಕ್ಸ್ನಾಗ ಕೇಳ್ತಾರೆ, ಇದನ್ನು ಬಯೋ ಕಂಟ್ರೋಲ್ ಏಜೆಂಟ್ಸ್ನ ಎಕ್ಸ್ಪ್ಲೇನ್ ಮಾಡಿರಿ ಅಂತ. ನೆಕ್ಸ್ಟ್ ಫ್ಲಾಕ್ಸ್ ಅಂತಂದ್ರೆ ಏನು, MCQನಾಗ ಬಂದಿತ್ತಲ್ಲ ಆಗಲೇ, ಅದನ್ನು ಕೇಳ್ಬೋದು ಅಂತ ಹೇಳಿ ಕೊಟ್ಟೀನಿ. ನೆಕ್ಸ್ಟ್ BOD ಅಂತಂದ್ರೆ ಏನು, ಅದ್ರ ಸಿಗ್ನಿಫಿಕೆನ್ಸ್ ಅಂದ್ರೆ ಏನು, BOD ಅಂದ್ರೆ ಏನಂತ ಕೊಟ್ಟೀನಿ. BOD ಸಿಗ್ನಿಫಿಕೆನ್ಸ್ ಏನಂದ್ರೆ BOD ಜಾಸ್ತಿ ಇದ್ದಂಗೆಲ್ಲ ವಾಟರ್ ಜಾಸ್ತಿ ಪೊಲ್ಯೂಟ್ ಆಗೈತೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೈತಿ. ಆಮೇಲೆ ಯಾಕೆ ಗೊತ್ತಾಗುತ್ತಂತಂದ್ರೆ ಹೈಯರ್ BOD ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಯಾಕೆ ಆಗುತ್ತಂತಂದ್ರೆ ಆರ್ಗ್ಯಾನಿಕ್ ಮ್ಯಾಟ್ರ್ ಜಾಸ್ತಿ ಇದ್ದಂಗೆಲ್ಲ ಮೈಕ್ರೋಬ್ಸು ಆ ಆಕ್ಸಿಜನ್ನನ್ನು ಬಳಸ್ಕೊಂಡು ಆರ್ಗ್ಯಾನಿಕ್ ಮ್ಯಾಟ್ರನ್ನ ತಿನ್ನೋಕ್ಕೆ ಶುರು ಮಾಡ್ತಾವೆ. ಸೊ ಹಾಗಾಗಿ BOD ಜಾಸ್ತಿ ಆಗ್ತೈತಿ. ಸೊ ಇದರಿಂದ ನಾವು ವಾಟರ್ ಎಷ್ಟು ಪೊಲ್ಯೂಟ್ ಆಗೈತೆ ಅಂತ ಹೇಳಿ ಕಂಡು ಹಿಡಿಬೋದು BODಲಿಂದ ಆಯಿತಾ. ಸೊ ಎಸ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ಒಳಗಡೆ ನಿಮಗೆ ಕ್ವಶನ್ ವಿತ್ ಆನ್ಸರ್ಸ್, ಐ ಥಿಂಕ್ ಇದು ಲಾಸ್ಟ್ ಇಯರೇ ನಾನು ಹಾಕಿದ್ದೆ. ಸೊ ಈ ಸರ್ತಿನೂ ಮತ್ತೆ ಹಾಕ್ತಿದ್ದೀನಿ, ಯಾಕಂದ್ರೆ ನಿಮಗೆ ಗೊತ್ತಿರಲ್ಲ ಈ ಸರ್ತಿ ನೋಡೋರಿಗೆ. ಸೊ 2-3 ಮಾರ್ಕ್ನ ಕ್ವಶನ್. tRNAನ ಅಡಾಪ್ಟರ್ ಮಾಲಿಕ್ಯೂಲ್ ಅಂತ ಕರಿತೀವಿ, ಯಾಕೆ ಆನ್ಸರ್ ಕೊಟ್ಟೈತಿ ನೋಡಿರಿ. ನೆಕ್ಸ್ಟ್ ಕೋಡಾನ್ AUGಗೆ ಡ್ಯುವಲ್ ಫಂಕ್ಷನ್ ಐತೆ, ಅಂದರೆ 2 ಕೆಲಸ ಮಾಡ್ತೈತಿ. ಏನಂತಂದ್ರೆ ಒಂದದು ಮಿಥಿಯೋನೈನ್ ಅಮೈನೋ ಆ್ಯಸಿಡಿಗೆ ಕೋಡನ್ನು ಮಾಡ್ತೈತಿ, ಆಮೇಲೆ ಅದು ಇನಿಷಿಯೇಟರ್ ಕೋಡಾನ್ ಅಂತಂದ್ರೆ ಟ್ರಾನ್ಸ್ಲೇಷನನ್ನು ಅದು ಶುರುನೂ ಮಾಡುತ್ತೆ. ನೆಕ್ಸ್ಟ್ ಕ್ರೈಟೇರಿಯಾ ಫಾರ್ DNA ಟು ಆ್ಯಕ್ಟ್ ಆಸ್ ಜೆನೆಟಿಕ್ ಮೆಟೀರಿಯಲ್, RNAಗಿಂತ DNA ಯಾಕೆ ಬೆಟರ್ ಐತಿ. ನೆಕ್ಸ್ಟು ಇದಕ್ಕೆ ಆನ್ಸರ್ ಇದನ್ನೇ ಬರಿಬೇಕು, ಯಾಕಂದರೆ DNA ಕೆಮಿಕಲಿ ಸ್ಟ್ರಕ್ಚರಲ್ಲಿ ಸ್ಟೇಬಲ್ ಐತಿ, ಇದು ಅದರ ರೆಪ್ಲಿಕಾನ ಅಂದರೆ ಅದರ ಡುಪ್ಲಿಕೇಟನ್ನು ಮಾಡೋಕ್ಕೆ ಸಾಧ್ಯ ಐತಿ. ಆಮೇಲೆ ಸ್ಲೋ ಮುಟೇಷನ್ನಿಗೆ ಸ್ಕೋಪ್ ಇರುತ್ತೆ ಇದರೊಳಗಡೆ. ನೆಕ್ಸ್ಟ್ ಯುಕ್ರೊಮ್ಯಾಟಿನ್ ಹೆಟ್ರೋಕ್ರೊಮ್ಯಾಟಿನಿಗೆ ಡಿಫ್ರೆನ್ಸು, ಸೊ ಇದ್ರಾಗೂ ಕೊಟ್ಟಿನಿ, ಡಿಫ್ರೆನ್ಸಸ್ ಸಪ್ರೇಟ್ ಕೊಟ್ಟಿನಲ್ಲ ಅದ್ರಾಗೂ ಕೊಟ್ಟಿನಿ. ನೆಕ್ಸ್ಟು ಇದು 3 ಮಾರ್ಕ್ಸಿಗೆ ವೆರಿ ವೆರಿ ಇಂಪಾರ್ಟೆಂಟ್, ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಇಲ್ಲ ಐತೆ ನೋಡಿರಿ, ಕರೆಕ್ಟಾಗಿ ನೋಡ್ಕೊರ. ಇದನ್ನು 3' 5' ಕರೆಕ್ಟ್ 3' ಟೆಂಪ್ಲೇಟ್ ಸ್ಟ್ರ್ಯಾಂಡಿನ 3' ಪ್ರಮೋಟರ್ ಇರ್ತೈತಿ,
ಟೆಂಪ್ಲೇಟ್ ಸ್ಟ್ರ್ಯಾಂಡಿನ 5 ಡ್ಯಾಶಿಗೆ ಟರ್ಮಿನೇಟರ್ ಇರ್ತೈತಿ, ನೆನ್ಪಿಟ್ಕೋರಿ. ಟೆಂಪ್ಲೇಟ್ ಅಂತಾರ ನೆನ್ಪಿಟ್ಕೋರಿ, ಕೋಡಿಂಗ್ ಅಂತಾರ ನೆನ್ಪಿಟ್ಕೋರಿ, ಬಟ್ ಕರೆಕ್ಟ್ ನೆನ್ಪಿಟ್ಕೋರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಯಾಕಂದ್ರೆ ಚೇಂಜ್ ಆಗಲ್ಲವು ಅಂತ ಕೇಳ್ತಾರೆ. ಪ್ರಮೋಟರ್ ನೋಡ್ರಿ ಕೋಡಿಂಗ್ನ 5 ಡ್ಯಾಶಿಗೆ ಇರ್ತೈತಿ, ಟರ್ಮಿನೇಟರು ಕೋಡಿಂಗ್ನ 3 ಡ್ಯಾಶಿಗೆ ಇರ್ತೈತಿ. ನೆಕ್ಸ್ಟ್ ಸ್ಟ್ರಕ್ಚರಲ್ ಜೀನು ಟೆಂಪ್ಲೇಟ್ ಸ್ಟ್ರ್ಯಾಂಡಿನ 3 ಡ್ಯಾಶ್ 5 ಡ್ಯಾಶ್ ಪೊಲಾರಿಟಿಗೆ ಇರ್ತಾವೆ, ಇವು ಚೇಂಜ್ ಆಗಲ್ಲ, ನೆನ್ಪಿಟ್ಕೋರಿ. ನೆಕ್ಸ್ಟ್ ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಆಫ್ ಓಸ್ವಾಲ್ಡ್ ಎವೆರಿ, ನೋಡ್ಕೊಳ್ರಿ ಆನ್ಸರ್ನ. ನೆಕ್ಸ್ಟ್ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ರೀ, ಲಾಸ್ಟ್ ಇಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ ಇದನ್ನೆಲ್ಲ ಆನ್ಸರ್ಸ್ ನಾನು, ಬಟ್ ಇವಾಗ ನೋಡ್ಕೊಂಡ್ಬಿಡಿ, ಇಲ್ಲಾಂತಂದರೆ ಲಾಸ್ಟ್ ಇಯರ್ದು ವೀಡಿಯೋನು ಬೇಕಿದ್ರೆ ಕಮೆಂಟಲ್ಲಿ ಹಾಕಿರ್ತೀನಿ ಲಿಂಕ್, ಅದನ್ನಾದರೂ ನೋಡ್ಕೊಳ್ಳಿ. ನೆಕ್ಸ್ಟ್ ವಿತ್ ರೆಫರೆನ್ಸ್ ಟು ಟ್ರಾನ್ಸ್ಕ್ರಿಪ್ಷನ್ ಇನ್ ಯೂಕ್ಯಾರಿಯೋಟ್ಸ್ ಎಕ್ಸ್ಪ್ಲೇನ್ ದ ಫಾಲೋವಿಂಗ್ ಟರ್ಮ್ಸ್. ಸ್ಲೈಸಿಂಗ್ ಅಂದ್ರೇನು, ಕ್ಯಾಪಿಂಗ್ ಅಂದ್ರೇನು, ಟೇಲಿಂಗ್ ಅಂದ್ರೇನು. ಸ್ಪ್ಲೈಸಿಂಗ್ ಅಂತಂದ್ರೆ ಇಂಟ್ರಾನ್ಸ್ ರಿಮೂವ್ ಮಾಡಿ ಎಕ್ಸಾನ್ಸ್ ಜಾಯಿನ್ ಮಾಡೋದು. ಕ್ಯಾಪಿಂಗ್ ಅಂತಂದರೆ 5 ಡ್ಯಾಶ್ ಎಂಡ್ ಆಫ್ RNAಗೆ ಮಿಥೈಲ್ ಗ್ವಾನೋಸಿನ್ ಟ್ರೈಫಾಸ್ಫೇಟ್ ಆ್ಯಡ್ ಮಾಡೋದು. ಟೇಲಿಂಗ್ ಅಂತಂದ್ರೆ 3 ಡ್ಯಾಶ್ ಎಂಡಿಗೆ AAA ಪಾಲಿ ಎ ಟೇಲನ್ನು ಆ್ಯಡ್ ಮಾಡೋದು, ಎಡಿನೈಲ್ ರೆಸಿಡ್ಯೂಸ್. ಮೆನ್ಷನ್ ಡಿಫ್ರೆಂಟ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ DNA ಫಿಂಗರ್ ಪ್ರಿಂಟಿಂಗ್. ಸೊ ದೀಸ್ ಆರ್ ದ ಡಿಫ್ರೆಂಟ್ ಸ್ಟೆಪ್ಸ್, ಸೊ ಯು ಕ್ಯಾನ್ ರೀಡ್. ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯೋಸೋಮ್ ಕೇಳ್ಬೋದು, 2-3 ಮಾರ್ಕ್ಸಿಗೆ. ಡೈಗ್ರಾಮ್ ಕೇಳ್ಬೋದು ಅಥವಾ ಎಕ್ಸ್ಪ್ಲನೇಷನ್ ಕೇಳ್ಬೋದು. ಏನಿಲ್ಲ, DNA ನೆಗೆಟಿವ್ ಚಾರ್ಜ್ ಇರ್ತೈತಿ, ಹಾಗಾಗಿ ಅದು ಪಾಸಿಟಿವ್ ಚಾರ್ಜ್ ಇರುವಂತಹ ಹಿಸ್ಟೋನ್ ಆಕ್ಟೋಮರ್ ಸುತ್ತಕೊಳ್ಳುತ್ತೆ, ಅದನ್ನೇ ನ್ಯೂಕ್ಲಿಯೋಸೋಮ್ ಅಂತ ಕರಿತೀವಿ. ಅವು ಪಾಸಿಟಿವ್ ಇರೋದಕ್ಕೆ ಕಾರಣ ಏನು ಅಂತ ಹೇಳಿ MCQನಾಗ ಕೇಳ್ತಾರೆ, MCQ ನಾಳೆ ಹೇಳ್ತೀನಿ. ನೆಕ್ಸ್ಟ್ ನ್ಯೂಕ್ಲಿಯೋಸೋಮ್ ಕಂಟೇನ್ಸ್ 200 ಬೇಸ್ ಪೇರ್ಸ್. ಒಂದು ನ್ಯೂಕ್ಲಿಯೋಸೋಮ್ನಾಗ ಎಷ್ಟು DNA ಸುತ್ಕೊಂಡಿರ್ತೈತಿ, 200 ಬೇಸ್ ಪೇರ್ ಅಷ್ಟು ಸುತ್ಕೊಂಡಿರ್ತೈತಿ. ಹಿಸ್ಟೋನ್ಸು 8 ಮಾಲಿಕ್ಯೂಲ್ಸಿಂದ ಆಗಿರ್ತೈತಿ, ಹಾಗಾಗಿ ಹಿಸ್ಟೋನ್ ಆಕ್ಟೋಮರ್ ಅಂತ ಕರಿತೀವಿ. ನೆಕ್ಸ್ಟ್ 5 ಮಾರ್ಕ್ನ ಕ್ವಶನ್ಸ್ ಅಂತೂ ನಿಮಗೆ ಗೊತ್ತೈತಿ. 1 ಮಾರ್ಕಿಗೂ ಆನ್ಸರ್ಸ್ ಕೊಟ್ಟಿದ್ದೆ ನೋಡ್ರಿ ನಾನು. ಗ್ರಿಫಿತ್ ಯಾವುದ್ರ ಮೇಲೆ ಕಂಡಕ್ಟ್ ಮಾಡಿದೆ, ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ. ಐ ಥಿಂಕ್ MCQದಾಗ ನಿಮ್ಗೆ ಇದಕ್ಕೆಲ್ಲ ಆನ್ಸರ್ ಬರ್ತೈತಿ, ಇಲ್ಲ ಹೆಂಗೂ PDF ಹಾಕಿರ್ತೀನಲ್ಲ ನೋಡ್ಕೊಂಬಿಡ್ರಿ. ಓಕೆ, ಎಸ್. ಆ್ಯಂಡ್ ಇನ್ನೊಂದು ಕ್ವಶನ್ ನಾನು ನಿಮಗೆ ಮರೆತೆ ಹೇಳೋದು ಏನಂತಂದ್ರೆ, DNA ಪಾಲಿಮರೇಸ್ ಶೋಸ್ ಡಿವಿಷನ್ ಆಫ್ ಲೇಬರ್. ಅಂದ್ರೆ ಪಾಲಿಮರೇಸ್ 1, ಪಾಲಿಮರೇಸ್ 2, ಪಾಲಿಮರೇಸ್ 3 ಒಂದೊಂದು DNA ಸಿಂಥಸಿಸ್ ಮಾಡ್ತಾವು. DNA ಪಾಲಿಮರೇಸ್ 1 rRNA ಸಿಂಥಸಿಸ್ ಮಾಡುತ್ತೆ, DNA ಪಾಲಿಮರೇಸ್ 2 mRNA, DNA ಪಾಲಿಮರೇಸ್ 3 tRNA. ಸೊ 1, 2, 3 RMT ಅಂತ ನೆನ್ಪಿಟ್ಕೊರಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, this is it for today's video. I am literally very much exhausted. ಯಾವತ್ತೂ ನಾನು ಈ ಥರ ವಿಡಿಯೋ ಮಾಡಿಲ್ಲ ಅಂದ್ಕೊಳ್ತೀನಿ. ಎಷ್ಟು ಟಯರ್ಡ್ ಆಗಿದ್ರು ಸಮ್ಟೈಮ್ಸ್ ಕೈಗೆ ಸಲೈನ್ ಹಚ್ಕೊಂಡು, ಐ ಥಿಂಕ್ ಲಾಸ್ಟ್ ಇಯರ್ ಏನೋ ನಾನು ಪ್ರಿಪ್ರೇಟ್ರಿ ಎಕ್ಸಾಮ್ದು ಯಾವುದೋ ಒಂದು ಇದನ್ನು ಸಾಲ್ವ್ ಮಾಡ್ತಾಯಿದ್ದೆ, ಬಟ್ ಆವಾಗಲೂ ನಾನು ಇಷ್ಟು ಎಕ್ಸಾಸ್ಟ್ ಆಗಿದ್ದಿಲ್ಲ. ಬಟ್ ಟುಡೇ ಐ ಆಮ್ ಲಿಟ್ರಲಿ ವೆರಿ ಎಕ್ಸಾಸ್ಟೆಡ್. ಐ ಆಮ್ ರಿಯಲಿ ಸಾರಿ, ಬಟ್ ಚೆನ್ನಾಗಿ ಓದ್ಕೊಳ್ರಿ. ನಾಳೆಗೆ ಎನರ್ಜೈಸ್ಡ್ ಆಗಿ ನಿಮಗೆ ಬೇರೆ MCQದು ಮತ್ತು ಉಳಿದಿರೋ 2-3 ಮಾರ್ಕ್ಸ್ದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಮಕ್ಕಳ. ಹ್ಯಾಪಿ ಲರ್ನಿಂಗ್, ಆಲ್ ದ ವೆರಿ